ಓದಿಕೊಂಡು ಗಟ್ಟಿಯಾಗಿ ಸ್ಪಷ್ಟವಾಗಿ ಪ್ರಿಯರು. ಅಪೊಸ್ತಲರು ಬರೆದ ಪತ್ರಿಕೆ 5ನೇ ಅಧ್ಯಾಯ 27ರಿಂದ 29ನೇ ವಚನದವರೆಗೆ. ಅವರನ್ನು ಕರೆತಂದು ಹಿರಿಸಭೆಯ ಮುಂದೆ ನಿಲ್ಲಿಸಲು ಮಹಾಯಾಜಕನು ಅವರನ್ನು ವಿಚಾರಣೆ ಮಾಡುತ್ತಾ, ನೀವು ಈ ಹೆಸರನ್ನು ಎತ್ತಿ ಉಪದೇಶ ಮಾಡಲೇಬಾರದೆಂದು ನಾನು ನಿಮಗೆ ಖಂಡಿತವಾಗಿ ಅಪ್ಪಣೆ ಕೊಡ್ತೇವಲ್ಲ. ಆದರೂ ನೀವು ಯೆರೂಸಲೇಮನ್ನು ನಿಮ್ಮ ಉಪದೇಶದಿಂದ ತುಂಬಿಸಿದಿರಿ ಮತ್ತು ಆ ಮನುಷ್ಯನನ್ನು ಕೊಲ್ಲಿಸುವುದಕ್ಕೆ ನಮ್ಮನ್ನು ಹೊಣೆ ಮಾಡಬೇಕೆಂದಿದ್ದೀರಿ ಎಂದು ಹೇಳಿದ್ದಕ್ಕೆ ಪೇತ್ರನು ಉಳಿದ ಅಪೊಸ್ತಲರು ಮನುಷ್ಯರಿಗಿಂತಲೂ ದೇವರಿಗೆ ಹೆಚ್ಚಾಗಿ ವಿಧೇಯರಾಗಿರಬೇಕಲ್ಲ. Thank you. Now this is a very beautiful chapter. ಇದು ಒಂದು ಸುಂದರವಾದಂತ ಒಂದು ಅಧ್ಯಾಯ. ಈ ಅಧ್ಯಾಯದಲ್ಲಿ ಎಷ್ಟೋ ಸತ್ಯಾಂಶಗಳು, ಎಷ್ಟೋ ಘಟನೆಗಳು, ಅಪೊಸ್ತಲರ ಜೀವಿತದಲ್ಲಿ ಆದಂತ ಸಣ್ಣ ಘಟನೆಗಳನ್ನು ನಾವು ನೋಡುತ್ತೇವೆ ಪ್ರಿಯರೇ. And this is when the church was there was a revival in the church. ಸಭೆಯಲ್ಲಿ ಒಂದು ಬಲವಾದಂತ ಒಂದು ಭಕ್ತಿ ಸಂಜೀವನೆ ನಡೆಯುವಂತ ಆ ಸಮಯವು ಅದಾಗಿತ್ತು ಪ್ರಿಯರೇ. ಈಗ ಪ್ರಿಯರೇ, let me give you the background what we are studying. ನಾವು ಏನು ಕಲಿತಾ ಇದ್ದೇವೋ ಅದರ ಸ್ವಲ್ಪ ಹಿನ್ನೆಲೆಯು ನಾನು ನಿಮಗೆ ಕೊಡಲಿಕ್ಕೆ ಇಷ್ಟಪಡ್ತೇನೆ ಪ್ರಿಯರೇ. ಅಪೊಸ್ತಲರ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಯೇಸು ಸ್ವಾಮಿಯು ಪವಿತ್ರಾತ್ಮನ ಮೂಲಕ ಆಜ್ಞೆಗಳನ್ನು ಕೊಟ್ಟು ಆತನ ಏನ್ ಮಾಡ್ತಾನೆ, ಪರಲೋಕಕ್ಕೆ ಏರಿ ಹೋಗುತ್ತಾನೆ ಪ್ರಿಯ. ಅದಾದ ನಂತರ 2ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಈ ದೇವರ ವಾಕ್ಯ ಹೇಳ್ತದೆ 120 ಜನರು ಅವ್ರೇನ್ ಮಾಡ್ತಾರೆ, ಮೇಲಿನ ಆಚಾರಣೆಯಲ್ಲಿ ಆತನಿಗಾಗಿ ಪವಿತ್ರಾತ್ಮ ದೇವರಿಗಾಗಿ ಅವರು ಕಾಯ್ತಾ ಇರ್ತಾರೆ. ಆ ಸಮಯದಲ್ಲಿ 50ನೇ ದಿವಸದಲ್ಲಿ ದೇವರ ಆತ್ಮನು ಅವರ ಮೇಲೆ ಬಲವಾಗಿ ಇಳಿದು ಬರ್ತಾನೆ. ಅಂತಂದ್ರೆ ಯೇಸು ಸ್ವಾಮಿ ಹೋದ ಆಗಿ 10 ದಿವಸದಲ್ಲಿ ದೇವರ ಆತ್ಮನು ಬಲವಾಗಿ ಆ ಪಂಚಾಶತನದ ದಿವಸದಲ್ಲಿ ಆತನ ಏನ್ ಮಾಡ್ತಾನೆ, ಬಲವಾಗಿ ಅಪೊಸ್ತಲರ ಮೇಲೆಯೂ ಶಿಷ್ಯರ ಮೇಲೆಯೂ ಬಲವಾಗಿ ಇಳಿದು ಬರ್ತಾನೆ. ಅವಾಗ ಅಲ್ಲಿ ಮೊದಲನೇ ಸಾರಿ ಅವರು ಅನ್ಯ ಭಾಷೆಯ ಆ ವರವನ್ನು ಅವರು ಪಡೆದುಕೊಳ್ಳುವಂತವರಾಗಿರ್ತಾರೆ. ಅದಾದ ನಂತರ ದೇವರ ವಾಕ್ಯದಲ್ಲಿ ಹೀಗೆ ಹೇಳ್ತದೆ ಪ್ರಿಯರೇ, 3ನೇ ಅಧ್ಯಾಯದಲ್ಲಿ ನಾವು ವಚನಗಳನ್ನು ಸರಿಯಾಗಿ ನಾವು ಓದಿರುವಾಗ ಪೇತ್ರನು ಏನಾಗ್ತಾನೆ, ಯೇಸು ಸ್ವಾಮಿಯ ಹೆಸರಿನಲ್ಲಿ ಒಬ್ಬ ಭಿಕ್ಷುಕನನ್ನು ಆತನು ಆರಾಮ ಮಾಡುತ್ತಾನೆ. ಆ ಸಮಯದಲ್ಲಿ ಎಲ್ಲರೂ ಆತನ ಏನ್ ಮಾಡ್ತಾರೆ, ಆತನ ಮಹಿಮೆ ಪಡಿಸುವುದನ್ನು, ದೇವರ ನಾಮವನ್ನು ಮಹಿಮೆ ಪಡಿಸುವುದನ್ನು ನೋಡಿ ಅವ್ರೇನ್ ಮಾಡ್ತಾರೆ ಪ್ರಿಯರೇ, ಅವರನ್ನು ತೆಗೆದುಕೊಂಡು ಸಭಾಮಂದಿರದಲ್ಲಿ ಅವರು ಇಡುತ್ತಾರೆ. ಆ ಸಭಾಮಂದಿರ 4ನೇ ಅಧ್ಯಾಯದಲ್ಲಿ ಆ ಸಭಾಮಂದಿರದಲ್ಲಿ ಇಟ್ಟಿರುವಾಗ ಅಲ್ಲಿ ಒಂದು ಸಂಭಾಷಣೆಗಳು ಅಲ್ಲಿ ನಡೆಯುವಂಥದ್ದು ಅದಾಗಿರ್ತದೆ ಪ್ರಿಯರೇ. ಅಲ್ಲಿ ಪೇತ್ರನು ಏನ್ ಮಾಡ್ತಾನೆ, ಯೇಸು ಸ್ವಾಮಿಯ ಕುರಿತಾಗಿ, ಆತನ ಮರಣದ ಕುರಿತಾಗಿಯೂ ಆತನ ಜನನದ ಕುರಿತಾಗಿಯೂ ಆತನು ಮಾಡುತ್ತಾನೆ. ಆದ್ರೆ 5ನೇ ಅಧ್ಯಾಯಕ್ಕೆ ಬಂದಾಗ ಸತ್ಯವೇದ ಹೀಗೆ ಹೇಳ್ತದೆ, ಇಟ್ ಟಾಕ್ಸ್ ಅಬೌಟ್ ಅನನೀಯ ಅಂಡ್ ಸಫೇರಾ. ಅನನೀಯ ಮತ್ತು ಸಫೇರರ ಕುರಿತಾಗಿ ಅದು ಮಾತನಾಡ್ತದೆ. ದೇವರು ಆ ಬಲವಾದ ಭಕ್ತಿ ಸಂಜೀವನ ಮಧ್ಯದಲ್ಲಿ ಅವ್ರೇನಾಗ್ತಾರೆ, ಅವರು ತೀರಿ ಹೋಗುತ್ತಾರೆ. ಅದಾದ ನಂತರ ಅಪೊಸ್ತಲರು ಬಹಳ ಅದ್ಭುತ ಕಾರ್ಯಗಳು, ಸೂಚಿ ಕಾರ್ಯಗಳು, ಮಹತ್ ಕಾರ್ಯಗಳು ಮಾಡೋದನ್ನು ನೋಡ್ತೇವೆ. ಅದು ಮಾಡ್ತಾ ಇರಬೇಕಾದ್ರೆ ಸತ್ಯವೇದದಲ್ಲಿ ಹೀಗೆ ಹೇಳ್ತದೆ, ಯಾಜಕರು ಮತ್ತು ಸದುಕಾಯರು ಮತ್ತು ಧಾರ್ಮಿಕವಾದಂತ ಜನರು ಅವ್ರೇನ್ ಮಾಡ್ತಾರೆ, ಇವರ ಮೇಲೆ ಹೊಟ್ಟೆ ಕಿಚ್ಚಿನಿಂದ ಅವ್ರೇನ್ ಮಾಡ್ತಾರೆ, ಮತ್ತೊಂದು ಸಾರಿ ಸಭಾಮಂದಿರದಲ್ಲಿ ಅವರನ್ನು ತೆಗೆದುಕೊಂಡು ಬಂದು ಅಲ್ಲಿಡುತ್ತಾರೆ. ಆ ಸಮಯದಲ್ಲಿ ಅಲ್ಲಿರುವಂತ ಮುಖ್ಯ ವ್ಯಕ್ತಿಯು ಆತನು ಹೇಳ್ತಾನೆ ಏನಂತಂದ್ರೆ, ನಿಮಗೆ ನಾವು ಹೇಳಲಿಲ್ಲ ಈ ಹೆಸರಿನಲ್ಲಿ ನೀವು ಮಾತನಾಡಬಾರದು, ಈ ಹೆಸರಿನಲ್ಲಿ ನೀವೇನ್ ಮಾಡಬಹುದು, ಅದ್ಭುತಗಳನ್ನು ಮಾಡಬಾರದು, ಈ ವ್ಯಕ್ತಿಯ ರಕ್ತವನ್ನು ನೀವೇನ್ ಮಾಡ್ತಾ ಇದ್ದೀರಿ, ನಮ್ಮ ಮೇಲೆ ನೀವು ಹಾಕುತ್ತಾ ಇದ್ದೀರಿ ಎಂಬುದಕ್ಕಾಗಿ ಅವರು ಗದರಿಸುವಾಗ ಪೇತ್ರನು ಈ ಮಾತನ್ನು ಹೇಳ್ತಾನೆ, ಟೆಲ್ ಮೀ ವೆದರ್ ವಿ ಶುಡ್ ಒಬೇ ಯು ಆರ್ ಒಬೇ ಗಾಡ್. ಅವಾಗ ಪೇತ್ರನು ಬಹಳ ಸುಂದರವಾದಂತ ಒಂದು ಪದ ಉಪಯೋಗಿಸ್ತಾನೆ, ಈ ನಮಗೆ ಹೇಳ್ರಿ, ನಾವು ದೇವರಿಗೆ ವಿಧೇಯರಾಗಬೇಕು, ಇನ್ನು ನಿಮಗೆ ವಿಧೇಯರಾಗಬೇಕು. ಟ್ರಸ್ಟ್ ಅಂಡ್ ಒಬೇ. ಆತನ ಮೇಲೆ ಭರವಸೆ ಬಿಟ್ಟು ನಾವು ವಿಧೇಯರಾಗುವುದನ್ನು ಕಲಿಬೇಕು ಪ್ರಿಯ. ಅಂಡ್ ವಿ ವಿಲ್ ಟುಡೇ ವಿ ವಿಲ್ ಡೀಲ್ ವಿತ್ ಒಬೀಡಿಯನ್ಸ್. ನಾವೇನ್ ಮಾಡ್ತೇವೆ ಪ್ರಿಯರೇ, ಇವತ್ತು ವಿಧೇಯತೆ ಕುರಿತಾಗಿ ಸ್ವಲ್ಪ ಹೊತ್ತು ನಾವು ಕಲಿತುಕೊಳ್ಳೋಣ ಪ್ರಿಯರೇ. ವಿಧೇಯತೆ ಇಟ್ಸ್ ಅ ವೆರಿ ಹಾರ್ಡೆಸ್ಟ್ ಥಿಂಗ್, ಇಟ್ಸ್ ಅ ವೆರಿ ಗುಡ್ ಥಿಂಗ್. ವಿಧೇಯತೆ ಬಹಳ ಒಳ್ಳೆಯ ಶಬ್ದ ರೀ, ಆಶೀರ್ವಾದದ ಶಬ್ದ ಪ್ರಿಯರೇ, ಅದ್ಭುತದ ಶಬ್ದ ಪ್ರಿಯರೇ, ಮಹತ್ಕಾರದ ಶಬ್ದ ರೀ. ಅದೇನಾಗಿದೆ ಪ್ರಿಯರೇ, ಬಹಳ ಸಂತೃಪ್ತಿ ತರುವಂತ ಶಬ್ದ, ಕ್ರೈಸ್ತರ ಮಧ್ಯದಲ್ಲಿ ಕಾಣಲಾರದಂತ ಶಬ್ದ ವಿಧೇಯತೆ. ಎಷ್ಟು ಮಂದಿ ಹೋಗ್ತೀರಾ? ಬಹಳ ಜನ ನೀವು ಒಪ್ಪಲೇಬೇಕು. ಯಾಕೆ ಅಂತಂದ್ರೆ ನಿನ್ನ ಜೀವಿತವು ಇಲ್ಲ ನನ್ನ ಜೀವಿತ ಗೊತ್ತಾಗ್ತದೆ, ನಾವು ದೇವರಿಗೆ ವಿಧೇಯರಾಗಿದ್ದೇವೋ ಇಲ್ಲೋ ಎಂಬುದಕ್ಕಾಗಿ ಅದು ಗೊತ್ತಾಗ್ತದೆ ಪ್ರಿಯರೇ. ಬಹಳ ಅದ್ಭುತದ ಶಬ್ದ.
ಆಶೀರ್ವಾದದ ಶಬ್ದ ಪ್ರಿಯರೇ. ನಮಗೇನಾಗಿದೆ, ನಮ್ಮ ಜೀವಿತಗಳನ್ನು ಬದಲಾಯಿಸುವಂತ ಶಬ್ದ, ನಮ್ಮ ಜೀವಿತಗಳನ್ನು ಮೇಲೆ ಎತ್ತಿ ಹಿಡಿಯುವಂತ ಒಂದು ಶಬ್ದ. ಆದ್ರೆ ನಮ್ಮ ಮಧ್ಯದಲ್ಲಿ, ನಮ್ಮ ಜೀವಿತದಲ್ಲಿ ಕಾಣಲಾರದಂತ ಒಂದು ಶಬ್ದ, ಅದು ವಿಧೇಯತೆ ಪ್ರಿಯರೇ. ಬಹಳ ಜನರಿಗೆ ವಿಧೇಯರಾಗಲಿಲ್ಲ. ಬಹಳ ಜನ ದೇವರಿಗೆ ವಿಧೇಯರಾಗಲಿಲ್ಲ. ದೇವರ ಸೇವಕರಿಗೂ ವಿಧೇಯರಾಗಲಿಲ್ಲ. ದೇವರ ಸಂಗತಿಗಳು, ದೇವರ ವಾಕ್ಯಕ್ಕೂ ವಿಧೇಯರಾಗಲಿಲ್ಲ. ಹೌದು. ಈಗ ಪ್ರಿಯರೇ, ಲೆಟ್ ಮಿ ಆಸ್ಕ್ ಯು ಸಚ್ ಕ್ವೆಶ್ಚನ್ಸ್. ನಾನು ಪ್ರಶ್ನೆಗಳು ನಿಮಗೆ ಕೇಳಲಿಕ್ಕೆ ಇಷ್ಟಪಡ್ತೇನೆ ಪ್ರಿಯರೇ. How many of you are happy and are victorious Christians? ಎಷ್ಟು ಮಂದಿ ನೀವು ಸಂತೋಷವಾಗಿಯೂ ಜಯಭರಿತದ ಕ್ರೈಸ್ತರಾಗಿದ್ದೀರಿ? ಈಗ ನನ್ನ ಮಾತುಗಳು ಗಮನಿಸಿ. ಎಷ್ಟು ಮಂದಿ ನೀವು ಸಂತೋಷವುಳ್ಳವರು ಮತ್ತು ಜಯಭರಿತದ ಕ್ರೈಸ್ತರಾಗಿದ್ದೀರಿ? ಬಹಳ ಜನರಲ್ಲ. ಅಷ್ಟೇ ಅಲ್ಲ ಪ್ರಿಯರೇ, ಇವತ್ತು ಬೆಳಗ್ಗೆ ಮುಂಜಾನೆ ನೀನು ಕನ್ನಡಿಯಲ್ಲಿ ನೋಡಿಕೊಂಡಾಗ, ಡು ಯು ಸಿ yourself as a victorious person? ನಿನ್ನನ್ನು ಕನ್ನಡಿಯಲ್ಲಿ ನೀನು ನೋಡಿಕೊಂಡಾಗ ನಿನ್ನನ್ನು ನೀನು ಜಯಭರಿತದ ಒಬ್ಬ ವ್ಯಕ್ತಿಯಾಗಿ ನಿನ್ನನ್ನು ಕಂಡುಕೊಂಡಿದೆ, ಇಲ್ಲದ್ರೆ ಸೋತು ಹೋದಂತ ವ್ಯಕ್ತಿಯಾಗಿ ಕಂಡುಕೊಂಡಿದೆ? ವಿಚಾರ ಮಾಡೋಣ. ವಿಚಾರ ಮಾಡೋಣ. You know what Peter says? ಪೇತ್ರ ಏನು ಹೇಳ್ತಾನೆ ಗೊತ್ತೇ? We rather obey God than obey man. ಮನುಷ್ಯರಿಗಿಂತ ದೇವರಿಗೆ ನಾವು ವಿಧೇಯರಾಗುವುದು ಬಹಳ ಉತ್ತಮ ಅಂತ ಹೇಳಿ. ಎಷ್ಟು ಮಂದಿ ನಾವು ದೇವರಿಗೆ ನಾವು ವಿಧೇಯರಾಗಿದ್ದೇವೆ ಪ್ರಿಯರೇ? How many of you we really obey God? ಎಷ್ಟು ಮಂದಿ ನಾವು ದೇವರ ವಿಧೇಯತೆಯಲ್ಲಿ ನಡೆದಿದ್ದೇವೆ? ದೇವರ ವಾಕ್ಯ ಹೀಗೆ ಹೇಳ್ತದೆ, ಯಾವುದೇ ಯಜ್ಞಗಳು ಕೊಡುವುದು ಬದಲಾಗಿ ವಿಧೇಯತೆಯು ದೇವರಿಗೆ ಬಹಳ ಶ್ರೇಷ್ಠ ಅಂತ ಹೇಳಿ. ನಿಮ್ಮ ಸತ್ಯವೇದಗಳನ್ನು 1ನೇ ಸಮುವೇಲಕ್ಕೆ ನಮ್ಮ ಸತ್ಯವೇದಗಳನ್ನು ತೆಗೆದರೆ ಅಲ್ಲಿ ನಾವು ಈ ವಚನಗಳನ್ನು ನಾವೇನ್ ಮಾಡ್ತೇವೆ ಪ್ರಿಯರೇ, ನಾವು ನೋಡುವಂತವರಾಗಿದ್ದೇವೆ. 1ನೇ ಸಮುವೇಲ 15ನೇ ಅಧ್ಯಾಯ 22ನೇ ವಚನ ಓದಿಕೊಳ್ಳಿ. ಈಗ ದಿಸ್ ಇಸ್ ಅ ಬ್ಯೂಟಿಫುಲ್ ವರ್ಸ್. ಇದು ಸುಂದರವಾದಂತ ವಚನ. ಸುಂದರವಾದ ವಚನ ಏನ್ ಹೇಳ್ತದೆ ಗೊತ್ತೇ? ದ ಬೈಬಲ್ ಸತ್ಯವೇದ ಹೇಳ್ತದೆ, ಒಬಿಡಿಯನ್ಸ್ ಇಸ್ ಬೆಟರ್ ದೆನ್ ಎನಿ ಸ್ಯಾಕ್ರಿಫೈಸ್. ಯಾವುದೇ ಯಜ್ಞಗಳಿಗಿಂತ ವಿಧೇಯತೆಯು ಬಹಳ ಶ್ರೇಷ್ಠ. ಇನ್ನೊಂದು ಮಾತ್ರ ಹೇಳಬೇಕಾದ್ರೆ ಪ್ರಿಯರೇ, ಬಹಳ ಜನರು ನಾವೇನಾಗಿದ್ದೇವೆ ಪ್ರಿಯರೇ, ನಮ್ಮ ಯಜ್ಞಗಳನ್ನು ಅರ್ಪಿಸುತ್ತಾ, ನಮ್ಮ ಒಂದು ಬಲಿಗಳನ್ನು ಅರ್ಪಿಸುತ್ತಾ, ನಮ್ಮ ದಹನ ಬಲಿಗಳನ್ನು ಅರ್ಪಿಸುತ್ತಾ, ನಮ್ಮ ವರಗಳನ್ನು ಕೊಡುತ್ತಾ, ನಮಗೆ ಬಂದಂತದೆಲ್ಲ ಕೊಟ್ಟು ಎಷ್ಟೋ ಸಾರಿ ನಾವು ವಿಧೇಯರಾಗಲಿಲ್ಲ ರೀ. ವಿ ನೀಡ್ ಟು obey God. ಕರೆಕ್ಟ್? The Bible is very clear. See, we try to bribe God by our sacrifices. ನಾವೇನಾಗಿದ್ದೇವೆ ಪ್ರಿಯರೇ, ದೇವರಿಗೆ ನಮ್ಮ ಯಜ್ಞಗಳ ಮೂಲಕ ದೇವರಿಗೆ ಲಂಚ ಕೊಡ್ಲಿಕ್ಕೆ ಬರ್ತಾ ಇದ್ದೇವೆ. ನಾವು ಈಗ ಆಲೋಚನೆ ಮಾಡ್ತೇವೆ, ಓಕೆ ನಾನು ಇಷ್ಟು ರೊಕ್ಕ ಕೊಟ್ರೆ ದೇವರು ನನಗೆ ಕ್ಷಮಿಸ್ಬಿಡ್ತಾನೆ. ದೇವರು ಕ್ಷಮಿಸುವುದಿಲ್ಲ ರೀ. ನಾನು ಇಷ್ಟು ಏನಾಗಿದ್ದೇನೆ, ಜನರಿಗೆ ಇಷ್ಟು ಬಡವರಿಗೆ ನಾನು ನೋಡಿಕೊಂಡರೆ ದೇವರು ನನ್ನನ್ನು ಕ್ಷಮಿಸಿ ಬಿಡ್ತಾನೆ, ವಿಧೇಯರಾಗುವುದು ನಡೀತದೆ. ನಾನು ಇಷ್ಟು ಜನರಿಗೆ ಅನ್ನಪಾನ ಉಣಿಸಿದರೆ, ನಾನು ಚರ್ಚಿಗೆ ಇಷ್ಟು ಕೊಟ್ಟರೆ, ನಾನು ಚರ್ಚಿಗೆ ಇದು ಮಾಡಿದರೆ, ಅದು ಮಾಡಿದರೆ, ಇದೆಲ್ಲ ದೇವರು ಕ್ಷಮಿಸಿಬಿಡ್ತಾನೆ. ಮಾಡೋದಿಲ್ಲ ಪ್ರಿಯರೇ. ದೇವರು ಹೇಳ್ತಾನೆ, ನಿನ್ನ ಹಣಗಳಾಗ್ಲಿ, ನಿನ್ನ ಯಜ್ಞಗಳಾಗ್ಲಿ, ನಿನ್ನ ಬಲಿಗಳಾಗ್ಲಿ ನನಗೆ ಬೇಕಾಗಿಲ್ಲ. ನಾನು ನಿನ್ನಿಂದ ಬಯಸಿದ್ದು ಬರೇ ವಿಧೇಯತೆ ಮಾತ್ರವೇ. ಐ ಡಿಮಾಂಡ್ ಫ್ರಮ್ ಯು ದ ವಿಧಿ. ಎಷ್ಟೋ ಸಾರಿ ಆ ವಿಧೇಯತೆಗಳು ನಾವು ದೇವರಿಗೆ ವಿಧೇಯತೆ ತೋರಿಸಲಿಲ್ಲ ಪ್ರಿಯರೇ. ನಾ ಹೇಳ್ತೇನೆ ಕೇಳಿ, ದ ಡಿಫರೆನ್ಸ್ ಬಿಟ್ವೀನ್ a blessing which comes from obedience and a blessing by your hard work, it is two different things. ಆಶೀರ್ವಾದದಿಂದ ಬರುವಂತ ವಿಧೇಯತೆಯಿಂದ ಬರುವಂತ ಆಶೀರ್ವಾದಗಳು, ನೀನು ಕಷ್ಟಪಟ್ಟು ದುಡಿಯುವಂತ ಆಶೀರ್ವಾದಗಳಲ್ಲಿ ಬಹಳ ವ್ಯತ್ಯಾಸವಿದೆ. ನೀನು ಕಷ್ಟಪಟ್ಟು ದುಡಿದಂತ ಆಶೀರ್ವಾದಗಳು ಏನಾಗಿದೆ ಪ್ರಿಯರೇ, ಅದು ನಿಮಗೆ ಸೇರಬೇಕಾಗಿತ್ತು, ಅದು ನಿಮಗೆ ಸೇರಿತು ಪ್ರಿಯರೇ. ಉದಾಹರಣೆಗಾಗಿ ನಾನು ನಿಮಗೆ ಹೇಳ್ತೇನೆ ಪ್ರಿಯರೇ, ಸಿಂಪಲ್ ಆಗಿ ಉದಾಹರಣೆ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯೋಚನೆ ಮಾಡಿ, ಒಬ್ಬ ವ್ಯಕ್ತಿಯು ಒಂದು ಕಡೆ ಕೆಲಸ ಮಾಡ್ತಾ ಇದ್ದಾನೆ. ಆತನ ಎಡಬಿಡದೆ ತನ್ನ ಶ್ರಮೆಗಳನ್ನು ಹಾಕುತ್ತಾ ಕಷ್ಟಪಡುತ್ತಾ ಕೆಲಸ ಮಾಡ್ತಾ ಇದ್ದಾನೆ. ಆತನ ಕೆಲಸಕ್ಕೆ ಏನಾಗಿದೆ ಪ್ರಿಯರೇ, ಅದು ಬೆಲೆ ಕಟ್ಟಲ್ಪಟ್ಟಿದೆ. ನಿನ್ನ ಕೆಲಸಕ್ಕೆ ಎಷ್ಟು ರೊಕ್ಕ ತೆಗೆದುಕೋ. ಸಿಂಪಲ್. ಎಷ್ಟೋ ಸಾರಿ ಇಂಥ ಜನರು ಇದ್ದಾರೆ ಪ್ರಿಯರೇ, ತಮ್ಮ ಕೆಲಸಗಳನ್ನು ಅಲುಗಳದು ತಾವು ಮಸ್ಕಿರಿ ಮಾಡ್ಕೊಂತ ಜೀವನ ಮಾಡ್ತಿರ್ತಾರೆ. 6 ತಿಂಗಳು ಬಂದಾಗ ಅವ್ರಿಗೆ ಅವರ ಪಗಾರ ಸಿಗ್ತದೆ. ಯಾಕೆಂದ್ರೆ ನಿನ್ನ ಕೆಲಸದಲ್ಲಿ ಇದ್ದಿದ್ದು ನಿಮ್ಗೆ ಸಿಕ್ತು ಪ್ರಿಯರೇ.
ಆದರೆ ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ವಿಧೇಯತೆಯಿಂದ ಬರುವಂತಹ ಆಶೀರ್ವಾದಗಳು ಯಾವುದು ಗೊತ್ತೇ? ಯಾವಾಗ ನನ್ನನ್ನು ದೇವರು ನೋಡ್ತಾ ಇದ್ದಾನೆ, ನಾನು ದೇವರಿಗಾಗಿ ದುಡಿತಾ ಇದ್ದೇನೆ, ದೇವರು ನನಗೆ ಹೇಳಿದ್ದಾನೆ ನಂಬಿಗಸ್ತನಾಗಿರು, ನಾನೇನು ಮಾಡ್ತೇನೆ, ಯಾವಾಗಲೂ ಇದು ಬಿಡಲಾರದೆ ಯಥಾರ್ಥವಾಗಿ ಜೀವಿಸಿ ನಾನು ಕೆಲಸ ಮಾಡ್ತೇನೆ, ದೇವರಿಗೆ ವಿಧೇಯನಾಗಿ ನೀನು ಕೆಲಸ ಮಾಡುವಾಗ ಆ ಆಶೀರ್ವಾದಗಳಲ್ಲಿ ಯಾವಾಗಲೂ ಏನಾಗಿದೆ ಪ್ರಿಯರೇ? ಏಳಿಗೆ ಇದೆ. ಆಶೀರ್ವಾದಗಳಲ್ಲಿ ಯಾವಾಗಲೂ ಏಳಿಗೆ ಇದೆ ಪ್ರಿಯರೇ. ನಾನು ಇನ್ನೊಂದು ಮಾತು ಹೇಳಿರಿ, ಬರೆದಿಟ್ಕೊಳ್ರೆ. ವಿಧೇಯತೆ ಇಲ್ಲದಂತ ಆಶೀರ್ವಾದಗಳು ನೀನು ಇದ್ದಂತ ಸ್ಥಳದಲ್ಲಿಯೇ ನೀನು ಎಷ್ಟಿದೆಯೋ ಹಾಗೆ ಇರ್ತದೆ, ಅದಕ್ಕಿಂತ ಜಾಸ್ತಿ ಏನಿರೋದಿಲ್ಲ. ನೀನು ಎಲ್ಲಿದೆಯೋ ಅಲ್ಲೇ ಇರ್ತದೆ, ಅದಕ್ಕಿಂತ ಜಾಸ್ತಿ ಬರೋದಿಲ್ಲ, ನಿನಗೆ ಏಳಿಗೆ ಆಗುವುದಿಲ್ಲ. ಆದರೆ ವಿಧೇಯತೆಯಿಂದ ಬರುವಂತಹ ಆಶೀರ್ವಾದಗಳು ಯಾವಾಗಲೂ ನಿನ್ನನ್ನು ಮೇಲಕ್ಕೆ ಎತ್ತಿ ಹಿಡಿಯುವಂಥದ್ದು ಆಗಿದೆ ಪ್ರಿಯ. ಅದಕ್ಕಾಗಿ ಪೇತ್ರನು ಬಹಳ ಸುಂದರವಾದಂತ ಒಂದು ಪ್ರಶ್ನೆ ಅವರಿಗೆ ಕೇಳ್ತಾನೆ. And Peter and other apostles replied, ಪೇತ್ರನು ಮತ್ತು ಬೇರೆ ಅಪೋಸ್ತಲರು ಉತ್ತರ ಕೊಟ್ಟಿದೆ ಅಂತಂದ್ರೆ, we must obey God rather than man. ನಾವು ಮನುಷ್ಯರಿಗಿಂತ ದೇವರಿಗೆ ನಾವು ವಿಧೇಯರು ಆಗಬೇಕು ಪ್ರಿಯರೇ. ಓಕೆ ಪ್ರಿಯರೇ, ಇವತ್ತು ನಾವೇನು ಮಾಡಿಕೊಳ್ಳೋಣ? we will learn on certain important truths of obedience. ವಿಧೇಯತೆಯ certain ಪ್ರಾಮುಖ್ಯವಾದಂತ ಸತ್ಯಾಂಶಗಳ ಕುರಿತಾಗಿ ನಾವು ಗಮನಿಸಿಕೊಳ್ಳೋಣ ಪ್ರಿಯರೇ. ನಾವು ಗಮನಿಸಿಕೊಳ್ತಾ ಇರಬೇಕಾದ್ರೆ ನಮ್ಗೆ ನೆನಪಿಟ್ಕೊಳ್ರಿ, ದಿಸ್ ಇಸ್ ವರ್ಡ್ from the Lord. ಇದು ದೇವರಿಂದ ಬಂದಂತ ವಾಕ್ಯವಾಗಿದೆ. and it is spoken in the very word, written word of God. ದೇವರು ಬರೆದಂತ ವಾಕ್ಯದಿಂದ ನಾವೇನ್ ಮಾಡ್ತಾ ಇದ್ದೇವೆ, ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. and we ought to take it very seriously. ನಾವೆಲ್ಲರೂ ಗಂಭೀರವಾಗಿ ದೇವರಿಗೆ ವಿಧೇಯರಾಗುವಂತ ಆ ಸತ್ಯಾಂಶಗಳು ನಾವು ತೆಗೆದುಕೊಳ್ಳೋಣ ಪ್ರಿಯರೇ. Don't be ignorant. ನೀವು ಅಲಕ್ಷ್ಯ ಆಗಬೇಡ್ರಿ. Because if obedience pays you, even your disobedience pays you. ವಿಧೇಯತೆಯು ನಿನಗೆ ಅದು ಬೆಲೆ ಕೊಡ್ತಾ ಇದ್ದಾರೆ ಪ್ರಿಯರೇ, ಅವಿಧೇಯತೆಯು ಸಹ ಒಂದು ದಿವಸ ನಿನಗೆ ಅದು ಬೆಲೆ ಕಟ್ಟಲೇಬೇಕಾಗ್ತದೆ ಪ್ರಿಯರೇ. ನನ್ನ ಮಾತುಗಳು ನೆನಪಿಟ್ಕೊಳ್ರಿ ಪ್ರಿಯರೇ, ನನ್ನ ಮಾತುಗಳು ನೆನಪಿಟ್ಕೊಳ್ರಿ ಪ್ರಿಯರೇ. ಓಕೆ, ಈಗ ಲೆಟ್ ಮಿ ಗಿವ್ ಯು ಸರ್ಟನ್ ಥಿಂಗ್ಸ್, ಸರ್ಟನ್ ಪ್ರಾಮುಖ್ಯವಾದಂತ ಸಂಗತಿಗಳು ನಿಮಗೆ ಕೊಡ್ತೇನೆ ಪ್ರಿಯರೇ. ಫಸ್ಟ್ ಒನ್, ದ ರೀಸನ್ ಫಾರ್ ಒಬೀಡಿಯನ್ಸ್. ವಿಧೇಯತೆಗೆ ಕಾರಣಗಳು. ನಾನು ಯಾಕೆ ದೇವರಿಗೆ ವಿಧೇಯರಾಗಬೇಕ್ರಿ? ನಾನು ಯಾಕೆ ದೇವರ ವಾಕ್ಯಕ್ಕೆ ವಿಧೇಯರಾಗಬೇಕು ಪ್ರಿಯರೇ? ಯಾಕೆ ದೇವರು ನಮಗೆ ವಿಧೇಯತೆ ನಮ್ಮಿಂದ ಬಯಸುವಂತವನಾಗಿದ್ದಾನೆ? ನಮ್ಮನ್ನು ರಕ್ಷಣೆ ಹೊಂದಿಸಿ ದೇವರು ನಮಗೆ ಆ ಸ್ವತಂತ್ರ ಕೊಡಬಹುದಾಗಿತ್ತಲ್ಲ. ದೇವರು ಯಾಕೆ ಸೀಮೆಗಳ ಮಧ್ಯದಲ್ಲೇ ನಮಗೆ ಸ್ವತಂತ್ರವನ್ನು ಆತನು ಅನುಗ್ರಹಿಸಿಕೊಟ್ಟಿದ್ದಾನೆ? ಯಾಕೆ ಸೀಮೆಗಳನ್ನು ದಾಟಿ ನಮಗೇನ್ ಮಾಡಿಲ್ಲ ಪ್ರಿಯರೇ? ನಮಗೆ ಆ ಸ್ವತಂತ್ರವನ್ನು ದಯಪಾಲಿಸಲಿಲ್ಲ ಪ್ರಿಯರೇ. ನೆನಪಿಟ್ಟುಕೊಳ್ಳ್ರೆ, ಆದಿಕಾಂಡ 2ನೇ ಅಧ್ಯಾಯ 3ನೇ ಅಧ್ಯಾಯದಲ್ಲಿ ನಾವು ಓದುವ 2ನೇ ಅಧ್ಯಾಯದಲ್ಲಿ ವಿಶೇಷವಾಗಿ ಓದುವಾಗ ದೇವರು ಆದಾಮ ಅವಳನ್ನು ಏನ್ ಮಾಡ್ತಾನೆ, ಏದೇನ್ ತೋಟದಲ್ಲಿ ಅವರನ್ನು ಹಾಕಿರುವಾಗ ಆ ಏದೇನ್ ತೋಟಕ್ಕೆ ಒಂದು ಸೀಮೆ ಕೊಡುತ್ತಾನೆ ಪ್ರಿಯರೇ. ಆ ಸೀಮೆ ಏನಂತಂದ್ರೆ, ಗಿಡದ ಈ ತೋಟದ ಎಲ್ಲಾ ಹಣ್ಣುಗಳನ್ನು ತಿನ್ರಿ, ಆದರೆ ಈ ಮಧ್ಯದಲ್ಲಿ ಇರುವಂತ ಒಳ್ಳೆಯದನ್ನು ಕೆಟ್ಟದ ಅನುವನ್ನು ಹುಟ್ಟಿಸುವ ಈ ಗಿಡದ ಹಣ್ಣುಗಳನ್ನು ತಿನ್ನಬೇಡ್ರಿ. ನೆನಪಿಟ್ಟುಕೊಂಡು, ನಮಗೆ ಎಲ್ಲಾ ದೇವರ ಭಾಗದ ಎಲ್ಲಾ ಸಂಗತಿಗಳಿಗೆ ಸ್ವತಂತ್ರವಿದೆ, ಆದ್ರೆ ಪ್ರತಿಯೊಂದು ಸ್ವತಂತ್ರಕ್ಕೆ ಸೀಮೆ ಇದೆ ಪ್ರಿಯರೇ. ಆ ಸೀಮೆಗಳನ್ನ ದಾಟಿ ಹೋಗಲಿಕ್ಕೆ ಆಗುವುದಿಲ್ಲ. ನಾನು ವಿಧೇಯರೇ ಆಗುವುದು ಬಹಳ ಬಹಳ ಪ್ರಾಮುಖ್ಯ ಪ್ರಿಯರೇ. ನಾವು ದ ರೀಸನ್ ಫಾರ್ ಒಬೀಡಿಯನ್ಸ್, ನಾನು ಯಾಕೆ ದೇವರಿಗೆ ವಿಧೇಯರಾಗಬೇಕು ಪ್ರಿಯರೇ? ಓಕೆ, ಲೆಟ್ ಮಿ ಗಿವ್ ಯು 3 ಥಿಂಗ್ಸ್. ನಾನು 3 ಸತ್ಯಾಂಶಗಳು ನಿಮಗೆ ನಾನು ಹೇಳ್ತೇನೆ ಪ್ರಿಯರೇ, ಯಾಕೆ ನಾನು ದೇವರಿಗೆ ವಿಧೇಯರಾಗಬೇಕು. ಹೌದು, ಯಾಕೆ ನಾವು ದೇವರಿಗೆ ವಿಧೇಯರಾಗಬೇಕು? ಫಸ್ಟ್ ಒನ್, ಒಬೀಡಿಯನ್ಸ್ ಇಸ್ ಅ ಡ್ಯೂಟಿ ಟು ಬಿ ಪರ್ಫಾರ್ಮ್. ವಿಧೇಯತೆಯು ನನ್ನ ಉದ್ಯೋಗವಾಗಿದೆ, ಅದು ನಾನು ಮಾಡಲೇಬೇಕು ಪ್ರಿಯರೇ. ವಿಧೇಯತೆಯು ನನ್ನ ಕೆಲಸವಾಗಿದೆ, ಇಲ್ಲದಿದ್ದರೆ ಉದ್ಯೋಗವಾಗಿದೆ, ನಾನು ಅದನ್ನು ಮಾಡಲೇಬೇಕು ಪ್ರಿಯರೇ. 29ನೇ ವಚನ ಓದಿಕೊಳ್ಳೆ. ಏನಂದರೆ ಇಂಗ್ಲಿಷ್ ಕನ್ನಡ ಭಾಷೆಯಲ್ಲಿ ಸುಂದರವಾಗಿ KJV ಭಾಷಾಂತರದಲ್ಲಿ we must obey God. KJV ಭಾಷಾಂತರದಲ್ಲಿ, ಇಂಗ್ಲಿಷ್ ಭಾಷಾಂತರದಲ್ಲಿ ಹೇಳ್ತದೆ we ought to obey God. ದೇವರಿಗೆ ನಾವು ವಿಧೇಯರು ಆಗಲೇಬೇಕು. ನೀವು ಯಾರೇ ಹೇಳಿದ್ರೆ ದೇವರಿಗೆ ನಾವು ವಿಧೇಯರಾಗಬೇಕು. ಇಟ್ ಈಸ್ ಅ ಡ್ಯೂಟಿ, ಅದು ನಮ್ಮ ಕೆಲಸವಾಗಿದೆ ಪ್ರಿಯರೇ. ಎಷ್ಟೊಂದು ಸಾರಿ ನಾವು ಜನರೇನಾಗಿದ್ದೇವೆ, ಈ ಕೆಲಸಗಳನ್ನು ಅಲಕ್ಷ್ಯ ಮಾಡಿದ್ದೇವೆ. ನಾನು ಲೆಟ್ ಮಿ ಆಸ್ಕ್ ಯು ಸಮ್ ಕ್ವೆಶ್ಚನ್. ನಾವು ಸಣ್ಣ ಪ್ರಶ್ನೆಗಳು ನಿಮಗೆ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಎಷ್ಟು ಮಂದಿ ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗಿದ್ದೇವೆ? ಓಕೆ,
ಬಹಳ ಜನ ನೀವು ಹೇಳ್ಬೋದು, ನೀವು ಬೈಬಲ್ ಓದಲಿಕ್ಕೆ ಗೊತ್ತಿಲ್ಲ ರೀ. ಪ್ರತಿ ರವಿವಾರ ನಾವು ಬೋಧನೆ ಮಾಡ್ತೇವೆ. ಪ್ರತಿ ರವಿವಾರ ನಿಮಗೆ ನಾವು ಆಮಂತ್ರಣ ಕೊಡ್ತೇವೆ. ಏನಿದೆ, ಉಪವಾಸ ಪ್ರಾರ್ಥನೆಗೆ ಬನ್ನಿರಿ, ಇಲ್ಲ ಸೆಲ್ ಮೀಟಿಂಗ್ಗಳಿಗೆ ಬನ್ನಿರಿ, ಇಲ್ಲದಿದ್ದರೆ ಯಾವುದೊಂದು ಕೂಟಗಳಿಗೆ ಸೇರಿ ಅಂತ ಹೇಳಿ. ನಾನಿಗೀಗ ದಯಮಾಡಿ ಎಲ್ಲ ಯಾರ್ಯಾರು ಸೆಲ್ ಮೀಟಿಂಗ್ ನಲ್ಲಿ ಇಲ್ಲ, ಯಾರ್ಯಾರು ಸೆಲ್ ಮೀಟಿಂಗ್ ಬರ್ತಾ ಇಲ್ಲ ಕೈಗಳಿಗೆ ತೋರಿಸಿ. ಪ್ರಾರ್ಥನೆ ಕೂಟಕ್ಕೆ ಯಾರ್ಯಾರು ಬರ್ತಾ ಇಲ್ಲ ಕೈಗಳಿಗೆ ತೋರಿಸಿ. ಇವೆಲ್ಲ ಬರ್ತೀವಿ, ದಿಸ್ ಇಸ್ ಯುವರ್ ಒಪಿನಿಯನ್ಸ್. ಇದು ನಿಮ್ಮ ವಿಧೇಯತೆ. ಕಣ್ಣಿಗೆ ಕಾಣುವಂತ ದೇವರ ಸೇವಕರಿಗೆ ನೀನು ಮರ್ಯಾದೆ ಕೊಡದೆ ಹೋದರೆ ಕಣ್ಣಿಗೆ ಕಾಣಲಾರಂತ ದೇವರಿಗೆ ಮರ್ಯಾದೆ ಕೊಡ್ತೀರಿ, ವಿಧೇಯರಾಗ್ತೀರಿ ನೀವು? ಎಷ್ಟು ಮಂದಿ ಉಪವಾಸ ಪ್ರಾರ್ಥನೆ ಮಾಡ್ತೀವಿ ನಾವು? ಬಾಬಾ, ಎಷ್ಟು ಮಂದಿ ಉಪವಾಸ ಪ್ರಾರ್ಥನೆಗೆ ಬರೋದಿಲ್ಲ? ಕೈ ಎತ್ತು. ಯಾಕೆ ಹೇಳಿ? ಯು ಡೋಂಟ್ ಲೈಕ್ ಟು ಒಬೇ. ನೀವು ರವಿವಾರದಿಂದ ರವಿವಾರಕ್ಕಷ್ಟೇ ರೀ ನಿಮ್ಮ ಜೀವನ. ನಿನಗೆ ದೇವರು 2 ತಾಸಿಗೆ ಅಷ್ಟೇ ಬೇಕ್ರಿ ನಿನಗೆ. ಒಂದು ನಿಮಿಷ ಅಷ್ಟೇ ಪಾಸ್ ಮಾಡಿದ್ರಿ. ನಿಮಗೆ ಇನ್ನೊಂದು ವಚನ ತೋರಿಸ್ತೇನೆ. ನಿಮ್ಮ ಅವಿಧೇಯತೆಯು ದೇವರ ಕಣ್ಣಿನಲ್ಲಿ ಏನಾಗಿದೆ ಎಂದು ತೋರಿಸ್ತೇನೆ ಪ್ರಿಯರೇ. 1ನೇ ಸಮುವೇಲ 15ನೇ ಅಧ್ಯಾಯ 23ನೇ ವಚನ ಓದಿ. ಯಾಕೆಂದರೆ ಹಾಗಾದ್ರೆ ಅವಿಧೇಯತೆಯು ಕಣಿ ಹೇಳುವಂತೆ ಪಾಪವಾಗಿದೆ. ಓಕೆ, ಈ ಬೇರೆ ಭಾಷಾಂತರದಲ್ಲಿ ಹೋದ್ರೆ ಓಕೆ, ಸ್ವಲ್ಪ ಜೋರಾಗಿ ಹೋದ್ರಿ ಬ್ರದರ್. ವಿಧೇಯತ್ವವು ಸ್ವಲ್ಪ ಜೋರಾಗಿ ಹೋದ್ರಿ. ವಿಧೇಯತ್ವವು ಮಂತ್ರ ತಂತ್ರಗಳಷ್ಟೇ ಕೆಟ್ಟದ್ದಾಗಿರುವುದು. ಯಾ ವಿಧೇಯತೆಯೋ ಅವಿಧೇಯತೆಯೋ? ಅವಿಧೇಯತ್ವವು ಹೋದ್ರಿ ಸರ್. ಅವಿಧೇಯತ್ವವು ಮಂತ್ರ ತಂತ್ರಗಳಷ್ಟೇ ಕೆಟ್ಟದ್ದಾಗಿರುವುದು. ಓಕೆ, ಒಂದು ನಿಮಿಷ ಪಾಸ್ ಮಾಡಿ. ಎಷ್ಟು ಮಂದಿ ಮಾಟ ಮಾಡಕ್ ಹೋಗಿದ್ರು? ಒಬ್ರು ಹೋಗಿಲ್ಲ. ನಿಮ್ಮ ಅವಿಧೇಯತೆಯು ಮಾಟ ಮಂತ್ರಕ್ಕೆ ಸಮಾನವಾಗಿದೆ ಬೈಬಲ್ ಹೇಳ್ತದೆ. ನಾ ಹೇಳಿಲ್ಲ. ಅರ್ಥ ಆಗತ್ತೈತೆ? ಕೇಳ್ತಾ ಇದ್ದೀರಲ್ಲ, ಕೇಳಿ ಲಕ್ಷ್ಯ. ನನ್ನ ಅವಿಧೇಯತೆಯು ಮಾಟ ಮಂತ್ರಕ್ಕೆ ಸರಿ ಸಮಾನವಾಗಿದೆ ರೀ. ನೀವು ಮಾಟ ಮಾಡಿಸೋದು ಬೇಡ್ರಿ. ಏನು ಲಿಂಬೆಣ್ಣೆ ತರೋದು ಬೇಕಾಗಿಲ್ಲ, ಲಿಂಬೆಣ್ಣಿಗೆ ಏನು ಸೂಜಿ ಹಾಕೋದು ಬೇಕಾಗಿಲ್ಲ, ಕುಂಕುಮ ಹಾಕೋದು ಬೇಕಾಗಿಲ್ಲ. ಆದರೆ ಪ್ರಿಯರೇ, ಸತ್ಯವೇದ ಹೇಳ್ತದೆ ನಿನ್ನ ಅವಿಧೇಯತೆಯು ಮಾಟ ಮಂತ್ರಕ್ಕೆ ಸಮಾನವಾಗಿದೆ. ಮುಂದೆ ಹೋದ್ರಿ. ಹಠವು ವಿದ್ಯಾಭಕ್ತಿಗೂ ವಿಗ್ರಹ ಆರಾಧನೆಗೂ ಸಮವಾಗಿದೆ. ಹಠವು ಮತ್ತು ಇನ್ನೊಂದೇನ್ರಿ? ಮಿಥ್ಯಾಭಕ್ತಿಗೂ. ಹಠ ಅಂದ್ರೆ ಏನ್ ಗೊತ್ತೇ? ಅವ್ರು ಏನ್ ಬೇಕಾದ್ರೆ ಹೇಳ್ಕೊಳ್ಳಿ, ನಮ್ಮ ಕೆಲಸ ನಾವು ಮಾಡ್ತೀವಿ ಅಂತ ಹೇಳ್ತೀರಲ್ಲ, ಹಠವಾದಿಗಳು. ಸತ್ಯವೇದ ಹೇಳ್ತದೆ ನೀವು ಎಕ್ಸಾಕ್ಟ್ಲಿ ವಿಗ್ರಹ ಆರಾಧನೆನೇ ಮಾಡ್ತಾ ಇದ್ದೀರಿ. ಸತ್ಯವೇದ ಅದೇ ಹೇಳ್ತದೆ. ಎಷ್ಟು ಮಂದಿಗೆ ಕರೆದಿಲ್ಲ ಪ್ರಿಯರೇ? ಎಷ್ಟು ಮಂದಿ ನಾಯಕರು ಹೇಳಲಿಲ್ಲ? ಎಷ್ಟು ಮಂದಿ ನಿಮಗೆ ದೇವರಿಗೆ ವಾಕ್ಯಕ್ಕೆ ವಿಧೇಯರಾಗ್ರಿ, ಚರ್ಚಿಗೆ ಬನ್ರಿ? ನಾವು ಏನು ಒಂದೇ ಒಂದು ಕ್ವಶನ್ ಕೇಳಬೇಕಾಗಿದೆ. ಯಾರ್ಯಾರು ಕೈ ಎತ್ತಿರಲ್ಲ, ಯಾರ್ಯಾರು ಬರ್ತಾ ಇಲ್ಲಲ್ಲ, ನಿಮಗೆ ಯಾವುದೋ ಒಂದು ಬಾರಿಗೆ ಕರೆದ್ವಿ, ನಾವು ಕುಡಿಲಿಕ್ಕೆ ಕರೆದ್ವಿ, ಗಾಂಜಾ ಹೊಡಿಲಿಕ್ಕೆ ಕರೆದ್ವಿ, ಯಾವುದೋ ಒಂದು ಕೆಟ್ಟ ಕೆಲಸಕ್ಕೆ ಕರೆದ್ವಿ. ಎದಕ್ಕೆ ಕರೆದ್ವಿ ನಾವು ನಿಮಗೆ? ವೈ ಡಿಡ್ ವಿ ಕಾಲ್ ಯು? ಯಾವ್ದೋ ವಿಗ್ರಹ ಆರಾಧನೆ ಮಾಡಿ ಕರೆದ್ವಿ, ಯಾವ್ದೋ ಮಾಟ ಮಂತ್ರಕ್ಕೆ ಕರೆದ್ವಿ ನಿಮಗೆ? ನಾವು ಎದಕ್ಕೂ ಕರೆದಿಲ್ಲ ರೀ. ನಾವು ನಿಮಗೆ ಕರೆದಿದ್ದು ದೇವರ ಸನ್ನಿಧಾನಕ್ಕೆ ಬನ್ರಿ ಅಂತ ಹೇಳಿ. ದೇವರ ಸನ್ನಿಧಾನಕ್ಕೆ ಬರಬೇಕಾದ್ರೆ ನಿನಗೆ ಇಷ್ಟು ಮೊಂಡತನ ಇರಬೇಕಾದ್ರೆ ನಿನ್ನ ಮೊಂಡತನವು ಮಾಟ ಮಂತ್ರಕ್ಕೆ ಸಮಾನವಾಗಿದೆ. ಅದು ಸತ್ಯವೇದ ಹೇಳ್ತದೆ ಪ್ರಿಯರೇ. ಸತ್ಯವೇದ ಹೇಳ್ತದೆ. ಹೌದು, ನಿನ್ನ ಮೊಂಡತನವು, ನಿನ್ನ ಅವಿಧೇಯತೆಯು ಸತ್ಯವೇದದಲ್ಲಿ ನಾವು ನೋಡುವಾಗ ಸತ್ಯವೇದ ಹೀಗೆ ಹೇಳ್ತದೆ ಪ್ರಿಯರ, ವಿಗ್ರಹ ಆರಾಧನೆಗೆ ಸಮಾನವಾಗಿದೆ. ನೀ ವಿಗ್ರಹ ಆರಾಧನೆ ಮಾಡುವುದು ಬೇಕಾಗಿಲ್ಲ ರೀ, ನಿನ್ನ ಮೊಂಡತನವೇ ವಿಗ್ರಹ ಆರಾಧನೆಗೆ ನಡೆಸ್ತದೆ ಪ್ರಿಯರ. ಯು ಆಟ್ ಟು ಒಬೇ ಗಾಡ್. ನೀ ದೇವರಿಗೆ ವಿಧೇಯರಾಗಲೇಬೇಕು ಪ್ರಿಯರ. ಇನ್ನೂ ಸರಿಯಾಗಿಲ್ರಿ, ಒಂದು ವಚನ ತೋರಿಸ್ತೇನೆ. 1ನೇ ಪೇತ್ರ 1ನೇ ಅಧ್ಯಾಯ 1ನೇ ವಚನ ಓದಿಕೊಡ್ತೇನೆ.
1 ಪೇತ್ರ 1ನೇ ಅಧ್ಯಾಯ 1ನೇ ವಚನ ಓದಿಕೊಳ್ಳಿ. ಯೇಸು ಕ್ರಿಸ್ತನ 2ನೇ ವಚನ ಓದ್ಬೇಡಿ, ಡೈರೆಕ್ಟ್. ಪವಿತ್ರಾತ್ಮನಿಂದ ಪ್ರತಿಷ್ಠಿಸಲ್ಪಟ್ಟವರಾಗಿ ದೇವರಿಗೆ ವಿಧೇಯರಾಗುವುದಕ್ಕೂ ಯೇಸು ಕ್ರಿಸ್ತನ ರಕ್ತದಿಂದ ಸುರಕ್ಷಿತರಾಗುವುದಕ್ಕೂ ತಂದೆಯಾದ ದೇವರ ಭವಿಷ್ಯ ಜ್ಞಾನಾನುಸಾರವಾಗಿ ಆರಿಸಿಕೊಳ್ಳಲ್ಪಟ್ಟವರಿಗೆ ಬರೆಯುವುದೇನೆಂದರೆ. ಸಾಕ್ರೆ, ದೇವರ ವಾಕ್ಯ ಏನ್ ಹೇಳ್ತಿದೆ ಗೊತ್ತು? ನಿಮಗೆ ದೇವರು ಯಾಕೆ ಕರೆದಿದ್ದಾನೆ ಗೊತ್ತು? ನಿನಗೆ ದೇವರು ರಕ್ಷಣೆಗೆ ಯಾಕೆ ಕರೆದಿದ್ದಾನೆ? ನಿನಗೆ ದೇವರು ಯಾಕೆ ರಕ್ಷಣೆ ಕೊಟ್ಟಿದ್ದಾನೆ? ಯಾಕೆ ದೇವರು ನಿನಗೆ ತನ್ನ ಸಭೆಗೆ ಕರೆದಿದ್ದಾನೆ? ಒಂದೇ ಒಂದು ಕಾರಣ, ನೀನು ಆತನಿಗೆ ವಿಧೇಯನಾಗಬೇಕು. ದಟ್ ಈಸ್ ಅವರ್ ಕಾಲ್. ಪ್ರಿಯರೇ, ಬಹಳ ಜನ ನನಗೆ ಪ್ರಶ್ನೆ ಕೇಳಿದೆ ಅಂತಂದ್ರೆ, ದೇವರು ನನಗೆ ಏನಂತ ಕರೆದಿದ್ದಾನೆ? ಅಪೋಸ್ತಲರು ಕರೆದಿದ್ದಾನೋ, ಪ್ರವಾದಿ ಕರೆದಿದ್ದಾನೋ, ಸಭಾಪಾಲಕರಾಗಿ ಕರೆದಿದ್ದಾನೋ, ಸುವಾರ್ತಿಕರಾಗಿ ಕರೆದಿದ್ದಾನೋ, ಬೋಧಕನಾಗಿ ಕರೆದಿದ್ದಾನೋ, ಎಲ್ಲಕ್ಕೆ ಕರೆದಿದ್ದಾನೆ? ಸಿಂಪಲ್ ಹೇಳಿರಿ, ಇವೆಲ್ಲ ಪಕ್ಕಕ್ಕೆ ಬಿಟ್ಟರೆ ನೀನು ವಿಧೇಯಕ್ಕೆ ಕರೆದಿದ್ದಾನೆ. ಅದು ವಿಧೇಯತೆ ಮಾಡುವುದನ್ನು ಕಲಿ. ಯಾಕೆ ವಿಧೇಯರಾಗುವುದಿಲ್ಲ ಪ್ರಿಯರೇ? ವಾಟ್ಸ್ ದ ಪ್ರಾಬ್ಲಮ್ ವಿತ್ ದಿಸ್? ನಮ್ಮೊಟ್ಟಿಗೆ ಇರುವಂತ ಸಮಸ್ಯೆ ಅಂದ್ರೆ, we are so engrossed in the things of the world. ಲೋಕದ ಸಂಗತಿಗಳಲ್ಲಿ ಇಷ್ಟು ಒಳಗೆ ಬದುಕಿದ್ದೇವೆ ಅಂತಂದ್ರೆ, ಅದಿಲ್ಲದೆ ನಾವು ಬದುಕಲಿಕ್ಕೆ ಆಗೋದಿಲ್ಲ ಅಂತ ಯೋಚನೆ ಮಾಡ್ತೇವೆ. ಆಕ್ಚುಲಿ ನೋಡ್ಬೇಕಾದ್ರೆ ಪ್ರಿಯರೇ, ಅದಿಲ್ಲದೆ ನೀನು ಬದುಕಬಹುದು, ದೇವರಿಲ್ಲದೆ ನೀನು ಬದುಕಲಿಕ್ಕೆ ಆಗುವುದಿಲ್ಲ. ದೇವರಿಲ್ಲದೆ ಬದುಕಲಿಕ್ಕೆ ಆಗೋದಿಲ್ಲ. ವಿಚಾರ ಮಾಡಿ. ವಾಟ್ ಇಫ್ ಗಾಡ್ ಟೇಕ್ಸ್ ಅವೇ ಡಿಸಿಷನ್? ದೇವರು ನಿನ್ನ ಬಲ ತೆಗೆದುಬಿಟ್ರೆ ಏನ್ ಮಾಡ್ತೀವಿ? ಒಂದೇ ಕ್ವಶನ್ ಕೇಳ್ತೇನೆ ನಾನು. ದೇವರು ನಿನ್ನ ಬಲ ತೆಗೆದುಬಿಟ್ರೆ ಏನ್ ಮಾಡ್ತೀವಿ? ಅವಾಗ ಅಯ್ಯೋ ದೇವರೇ ನನ್ನ ತಪ್ಪಾಯ್ತು ಅವಾಗ ಹೋಗ್ತೀನಿ, ಅವಾಗ ದೇವರ ಮುಂದೆ ಕ್ಷಮಾಪಣೆ ಕೇಳ್ತೀನಿ, ಅವಾಗ ದೇವರ ಮುಂದೆ ಕಾಲ್ ಕೈ ಹಿಡಿತೀನಿ. ವಾಟ್ ಇಫ್ ಇಟ್ ಟೇಕ್ಸ್ ಅವೇ ದ ಥಿಂಗ್ಸ್ ವಾಟ್ ಯು ಲವ್? ನೀನು ಬಹಳ ಪ್ರೀತಿ ಮಾಡಿದಂತ ಸಂಗತಿಗಳನ್ನೇ ದೇವರು ತೆಗೆದು ಹಾಕಿಬಿಟ್ರೆ ಏನ್ ಮಾಡ್ತೀರಿ? ವಿಚಾರ ಮಾಡಿದ್ರಿ? ಯು ಹ್ಯಾವ್ ಟು ನೋ. ನೀವು ಇದೇನು ಆಗಲೇಬೇಕಿದೆ, ಬೇರೆ ಆಪ್ಷನ್ ಇಲ್ಲ ರೇ. ಓ ಬೇಕಾದ್ರೆ ಬೈಬಲ್ ನಿಮ್ಗೆ ಹೇಳುವುದಿಲ್ಲ ರೇ, ಬೇಕಾದ್ರೆ ನಾನು ವಿಧೇಯನಾಗುತ್ತೇನೆ, ಬೇಕಾದ್ರೆ ಅಂತ ಎಲ್ಲಾರೇ ನೀನು ವಿಧೇಯನ ಆಗಲೇಬೇಕ್ರಿ. ದಟ್ ಈಸ್ ವಾಟ್ ಗಾಡ್ ಟೆಲ್ಸ್. ಅದು ದೇವರು ನಮ್ಮಿಂದ ಬಯಸಿದಂತ ಸಂಗತಿ. ವಿಧೇಯರಾಗಬೇಕು, ಆಗಲೇಬೇಕು. ಬೇರೆ ಏನೂ ಇಲ್ಲ, ಬೇರೆ ಮಾರ್ಗನೇ ಇಲ್ಲ. ನನಗೂ ಇಲ್ಲ, ನಿನಗೂ ಇಲ್ಲ. ನನಗೂ ಇಲ್ಲ, ನಿನಗೂ ಇಲ್ಲ. ವಿಚಾರ ಮಾಡಿ. ನಾನು ಹೇಳ್ತಾ ಇದ್ದೆ, ನಾನು ಹೆದರ್ಸ್ತಾ ಇಲ್ಲ ರೇ, ನಾನು ಹೆದರ್ಸ್ತಾ ಇಲ್ಲ. ಒಂದು ದಿವಸ ನೆಬೂಕದ್ನೆಚ್ಚರನು ಬೈಬಲ್ ಹೇಳ್ತಿದ್ದಾರೆ, ತನ್ನ ಅರಮನೆಯ ಮೇಲೆ ನಡೀತಾ ಇರಬೇಕಾದ್ರೆ ಇಡೀ ಬಾಬಿಲೋನ್ ದೇಶವನ್ನು ನೋಡಿ ಆತನು ಹೇಳಿದೆ ಗೊತ್ತ್ರಿ, ಆಹಾ ಎಂತ ಸುಂದರವಾದ ದೇಶ, ನನ್ನ ಕೈಗಳು ಇದೆಲ್ಲ ಮಾಡಿದ್ದು, ನಾನು ಇದು ಮಾಡಿದೆ, ನೀನು ನಾ ಹಿಂಗೆ ಮಾಡಿದೆ ಹಾಗೆ ಮಾಡಿದೆ ಅಂತ ಅನ್ನುವಾಗ ಸತ್ಯವೇದ ಹೇಳ್ತಿದ್ದಾರೆ, ಆತನಿಗೆ ದೇವರು ಹೊಡೆದನು. ಗಾಡ್ ಪನಿಷ್ಡ್. ದೇವರು ಹೊಡೆದಾನೆ. ಯಾರು ಗೊತ್ತ್ರಿ? ಈಸ್ ಅ ಕಿಂಗ್ ಆಫ್ ಬ್ಯಾಬಿಲೋನ್. ಬಾಬಿಲೋನ್ ದೇಶದ ರಾಜ. ಬೈಬಲ್ ಹೇಳ್ತದೆ ಗೊತ್ತ್ರಿ, ಇನ್ನ ಮೇಲೆ ನೀನು ಪ್ರಾಣಿ ಹಾಗೆ ಬದುಕುತ್ತೀನಿ ಅಂತಂದಾಗ ಸತ್ಯವೇದ ಹೇಳ್ತದೆ, ಪುಚ್ಚಗಳು ಆತನ ಮೇಲೆ ಬಂದು ಉಗುರುಗಳು ಬೆಳೀಲಿಕ್ಕೆ ಪ್ರಾರಂಭವಾದವು, ಹೊರಗೆ ಬದುಕಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ. ನನ್ನ ಕ್ವಶನ್ ಏನು ಗೊತ್ತ್ರಿ? ಯೇಸು ಸ್ವಾಮಿಯ ಕೃಪೆ ನಮ್ಮಲ್ಲಿ ಇದೆ ರೀ, ಇದು ಇಲ್ಲ ಅಂತ ಹೇಳಿಲ್ಲ, ಕೃಪೆ ಇದೆ. ಸಿಂಪಲ್. ದೇವರು ನೀನು ಎದರ ಮೇಲೆ ನೀನು ಆತ್ಕೊಂಡಿದ್ದಂಥ ಸಂಗತಿ ಎದ್ದು ಬಿಟ್ರೆ ಏನ್ ಮಾಡ್ತೀರಿ? ತೆಗೆದು ಬಿಟ್ರೆ ಏನ್ ಮಾಡ್ತೀರಿ? ದೇವರು ನೀನು ಆತ್ಕೊಂಡಂತ ಸಂಗತಿಯನ್ನು ತೆಗೆದು ಬಿಟ್ರೆ ನೀನು ಏನು ಮಾಡುತ್ತಿ? ದಟ್ಸ್ ಮೈ ಕ್ವಶನ್. ಅದು ನನ್ನ ಪ್ರಶ್ನೆ. ವಿಚಾರ ಮಾಡಿ. ಐ ನಾಟ್ ಇನ್ಸಲ್ಟಿಂಗ್. ನಿಮಗೆ ಇನ್ಸಲ್ಟ್ ಮಾಡ್ತಾ ಇಲ್ಲ, ಐ ಆಮ್ ಟೆಲ್ಲಿಂಗ್ ಯು ದ ಟ್ರೂತ್. ಸತ್ಯ ಹೇಳ್ತಾ ಇದ್ದೇನೆ. ತೆಗೆದು ಬಿಟ್ರೆ ಏನ್ ಮಾಡ್ತೀವಿ? ನಿಮ್ಗೆ ಗೊತ್ತಿದೆ ಇರುವ ಸಂತೆ. ಒಂದ್ ದಿವಸ ನಾನು ಒಂದು ಹೋಟೆಲ್ನಿಂದ ಹೊರಗೆ ಬರ್ತಾ ಇದ್ವಿ, ನಾನು ಕಲ್ಲಪ್ಪವರೆಲ್ಲ ಬರ್ತಾ ಇದ್ವಿ. ಐ ಸಾ ಒನ್ ಮ್ಯಾನ್, ಒಬ್ಬ ವ್ಯಕ್ತಿ ನೋಡಿದ್ದೇನೆ. he was well built, ಬಹಳ ವೆಲ್ ಬಿಲ್ಟ್ ಇದ್ದಾನೆ. ಆ್ಯಂಡ್ he was ವೆರಿ ಸ್ಟ್ರಾಂಗ್. ಆತನು ದಾದಾಗಿರಿ ಮಾಡ್ತಿದ್ದ, ಬಹಳ ಬಲಿಷ್ಠನಾಗಿದ್ದ. ಆಮೇಲೆ ನಾನು ಸಡನ್ ಆಗಿ ಆತನು ಹೋಗ್ತಾ ನೋಡ್ಬೇಕಾದ್ರೆ ಇದೊಂದು ಕಾಲು ಇದೊಂದು ಕೈ ಎಳಿತಾ ಇದ್ದಾನೆ.
ಒಂದು ಕೈನಿಂದ ಈ ಒಂದು ಕಾಲಿಗೆ ಚಲೋ ಇತ್ತು, ಇನ್ನೊಂದು ಕಾಲಿಗೆ ಇಳಿತಾ ಇದ್ದಾನೆ. ಜಸ್ಟ್ ವಾಚಿಂಗ್, ಆತ ನಿಂತ ನೋಡ್ತಾ ಇದ್ದೆ. ಐ ಕಾಲ್ ಸಂಬಡಿ ನಾಟ್ ಇವಾಗ ಈಸ್ ಇಟ್ ನಾಟ್ ವಿತ್ ಈ ಟು ಸ್ಟೇ ವಿತ್ ದ ಸೇಮ್ ಪರ್ಸನ್. ಈ ವ್ಯಕ್ತಿ ಒಟ್ಟಿಗೆ ಇದ್ದಂತ ಈ ವ್ಯಕ್ತಿ ಅಲ್ಲ ಅಂತ. ಎಸ್, ಹೌದು, ಈ ಸರಿ ಆತನ ಎಮ್ಮಸನಾಗಿದ್ದ, ಅವನ ಹೈಟ್ ಇರಬೇಕ್ರಿ, 6 feet ಇರಬೇಕ್ರಿ. ಆತನ ಕೆಂಪಗಾದಿನ ಸಾಲಿಡ್, ಅವ್ರು ಎಲ್ಲ ಜನರು ಹೊಡಿದು ದಾದಾಗಿರಿ ಮಾಡ್ತಾ ಇದ್ದಾರೆ. ಒಂದೇ ಹೊಡೆತಕ್ಕೆ ಪ್ರಿಯರೇ ಅವನಿಗೆ ಪಾರ್ಶ್ವ ರೋಗ ಹೊಡಿತ್ರಿ, ಕಾಲು ಎಳ್ಕೊಂತ ಜೀವನ ಮಾಡ್ತಾನೆ. ಪ್ರಿಯರೇ, ದೇವರಾದ್ರೂ ನಿನಗೆ ಕೃಪೆ ಕೊಟ್ಟು ನಿನಗೆ ಕುದುರಿಸಿದಾನಲ್ಲ, ಅದಕ್ಕೆ ದೇವರಿಗೆ ವಂದನೆ ಹೇಳಬೇಕು. ನೀನು ತೆಗೆದ್ರೆ ಏನ್ ಮಾಡ್ತೀರಿ? ದಟ್ಸ್ ಮೈ ಕ್ವೆಶ್ಚನ್. ತೆಗೆದು ಹಾಕಿದ್ರಿ ಈ ಆತು ಗಾಡ್ ದೇವರಿಗೆ ವಿಧೇಯರ ಆಗಲೇಬೇಕ್ರಿ. ಸೆಕೆಂಡ್ ಒನ್. ಎರಡನೇ, ಒಬಿಡಿಯನ್ಸ್ ಈಸ್ ಎ ಡೆಟ್ ಟು ಬಿ ಪೇಡ್. ವಿಧೇಯತೆಯು ಒಂದು ಸಾಲವಾಗಿದೆ, ನಾನು ತೀರಿಸಲೇಬೇಕು. ವಿಧೇಯತೆಯು ಸಾಲವಾಗಿದೆ, ನಾನು ತೀರಿಸಲೇಬೇಕು. ಪ್ರಿಯರೇ, 29ರಿಂದ 31ನೇ ವಚನದವರೆಗೆ ಓದಿಕೊಂಡ್ರೆ ಪ್ರಿಯರೇ, 29 to 31 ಓದಿಕೊಂಡ್ರೆ. ಪೇತ್ರನು ಉಳಿದ ಅಪೊಸ್ತಲರು ಮನುಷ್ಯರಿಗಿಂತಲೂ ದೇವರಿಗೆ ಹೆಚ್ಚಾಗಿ ವಿಧೇಯರಾಗಿರಬೇಕಲ್ಲ. ನೀವು ಮರದ ಕಂಬಕ್ಕೆ ತೂಗು ಹಾಕಿ ಕೊಂದ ಯೇಸುವನ್ನು ನಮ್ಮ ಪಿತೃಗಳ ದೇವರು ಎಬ್ಬಿಸಿದನು. ದೇವರು ಆತನನ್ನೇ ಇಸ್ರಾಯೇಲ್ ಜನರಿಗೆ ಮಾನಸಾಂತರವನ್ನು, ಪಾಪ ಪರಿಹಾರವನ್ನು ದಯಪಾಲಿಸುವುದಕ್ಕಾಗಿ ನಾಯಕನೆಂತಲೂ ರಕ್ಷಕನೆಂತಲೂ ತನ್ನ ಬಲಗೈಯಿಂದ ಉನ್ನತ ಸ್ಥಾನಕ್ಕೆ ಏರಿಸಿದನು. ಈ ಕಾರ್ಯಗಳಿಗೆ ನಾವು ಸಾಕ್ಷಿ. ದೇವರು ತನಗೆ ವಿಧೇಯರಾಗಿರುವವರಿಗೆ ದಯಪಾಲಿಸಿರುವ ಪವಿತ್ರಾತ್ಮನೂ ಸಾಕ್ಷಿ ಎಂದು ಹೇಳಿದರು. ನಾವು ಸತ್ಯವೇದ ಹೇಳ್ತಿದ್ರೆ ಗೊತ್ತ್ರಿ, ಇವಿ ಪೇತ್ರನ್ ಏನ್ ಮಾಡ್ತಾನೆ ಗೊತ್ತ್ರಿ? ನಾವು ಮನುಷ್ಯರಿಗಿಂತ ದೇವರಿಗೆ ವಿಧೇಯರಾಗಬೇಕು. ಅಷ್ಟಕ್ಕೆ ನಿಂದಿರಲಿಲ್ಲ ರೇ. ಆತನ ಬಿಗಿನ್ಸ್ ಟು ಎಕ್ಸ್ಪ್ಲೈನ್. ಆತನ ಏನ್ ಮಾಡ್ತಾನೆ? ವಿವರಿಸಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆತನ ಹೇಳ್ತಾನೆ, ಯೇಸು ಸ್ವಾಮಿಯು ನಿನಗಾಗಿ ನನಗಾಗಿ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟನು. ಯೇಸು ಸ್ವಾಮಿ ಆ ಗಿಡದ ಮೇಲೆ ತನ್ನ ರಕ್ತವನ್ನು ಸುರಿಸಿದನು. ಸತ್ತವರಿಂದ ಆತನು ಎದ್ದು ಬಂದಿದ್ದಾನೆ. ವಿಧೇಯತೆಯು ಏನಾಗಿದೆ ಗೊತ್ತ್ರಿ? ಆತನು ಕೊಟ್ಟಂತ ಬೆಲೆಗೆ ನಾನು ಸಾಲ ಕಟ್ಟುತ್ತಾ ಇದ್ದೇನೆ. ಪ್ರಿಯರೇ, ನಾನು ಯಾಕೆ ವಿಧೇಯರಾಗಬೇಕು ಗೊತ್ತ್ರಿ? ನನ್ನ ಸಾಲಗಳು ಯಾರೋ ಹೊರಬತ್ಕೊಂಡರು. ಆ ಸಾಲವನ್ನು ತೀರಿಸುವುದಕ್ಕಾಗಿ ನಾವೇನ್ ಮಾಡಬೇಕಾಗಿದೆ? ಅದರ ಬೆಲೆ ನಾವು ಕಟ್ಟಲೇಬೇಕು. ಬೆಲೆಗಳು ಕಟ್ಟಲೇಬೇಕು. ನಾವು ಕಟ್ಟಿದ್ದೇವೆ. ಡು ವಿ ಪೇ ದ ಪ್ರೈಸ್? ಇಸ್ ಗಾಡ್ ಟೆಲಿಂಗ್ ಅಸ್? ದೇವರೇ ಹೇಳ್ತಿದ್ದಾರೆ ಎಲ್ಲ ಕೆಲಸ ಮನಸ್ಸಿ ಎಲ್ಲ ಬಿಟ್ಟು ಬರೀ ಪ್ರೇರೆಗೆ ಹೋಗೋದು ಹೇಳ್ತಾ ಇದ್ದಾನ್ರಿ. ಈಗ ನನ್ನ ಮಾತುಗಳು ಗಮನಿಸಿ. ಪೇತ್ರ ನಂಗೆ ಹೇಳ್ತಿದ್ದ, ನೀವ್ ಏನ್ ಮಾಡ್ರಿ? ಕೆಲಸ ಬಿಟ್ಬಿಡ್ರಿ. ಕೆಲಸ ಬಿಟ್ಟು ಏನ್ ಮಾಡ್ರಿ? ನೀ ಬರೇ ಪ್ರೇರೆಗೆ ಹೋಗ್ರಿ ಅಂತ ಹೇಳ್ತಾರೆ. ನಥಿಂಗ್ ದಟ್ ವೇ. ಹಾಗೆ ಹೇಳಿಲ್ಲ ಯೇಸು ಸ್ವಾಮಿ. ನಾವು ವಿ ಟೆಲ್ ಯು ದಟ್ ವೇ. ನಾವು ಅದನ್ನ ಹೇಳಿಲ್ಲ. ನಾವೇನ್ ಹೇಳ್ತಾ ಇದ್ದೇವೆ? 2 hours in a week, 1 day for God. ದೇವರಿಗಾಗಿ 2 ತಾಸು ಇಲ್ಲ 1 ತಾಸು ಇಲ್ಲ 1.5 ತಾಸು ಪ್ರಿಯರೇ ದೇವರಿಗಾಗಿ ವಾರದಲ್ಲಿ ಒಂದು ಸೆಲ್ ಊಟಕ್ಕೆ ನೀವು ಅಟೆಂಡ್ ಆಗ್ಬೋದಲ್ಲ. ಉಪವಾಸ ಪ್ರಾರ್ಥನೆಯಲ್ಲಿ 1 ಗಂಟೆಯಿಂದ ಹಿಡಿದು 4 ಗಂಟೆ 2 ತಾಸುಗಳಲ್ಲಿ ಯಾಕೆ ಬಂದು ನೀವು ಸೇರಬಾರದು? ನಿಮಗೆ ಕೇಳಿದ್ದೆ ನಾವೆಷ್ಟು ಗೊತ್ತ್ರಿ? 3 ಇಲ್ಲ 4 ತಾಸು. ಒಂದು ವಾರದಲ್ಲಿ 4 ತಾಸು ಕೇಳಿದ್ದೇವೆ. ವೈ ಡೋಂಟ್ ಯು ಜಾಯಿನ್? ಯಾಕೆ ಸೇರ್ಬೇಕಾಗುದಿಲ್ಲ? ಯಾಕೆ ನೀವು ಹೀಗೆ ಹೇಳಕ್ ಹೋಗುದಿಲ್ಲ? ಆಯ್ತು, ನಾವೊಂದು ಯಾವ ಒಂದು ಭಾಗದಲ್ಲಿ ಬೆಳೀತೇವೆ, ದೇವರಿಗಾಗಿ ನಾವು ಬೆಳೀತೇನೆ ಅಂತ ಹೇಳಿ ಪ್ರಿಯರೇ, ಯೇಸು ಸ್ವಾಮಿ ನಿನಗೆ ಯಾಕಪ್ಪ? ನಿನಗಾಗಿ ಪಾಪ ಯಾಕೆ ಶ್ರಮ ಮಾಡಬೇಕು? ನಿನಗಾಗಿ ಯಾಕೆ ಶಿಲ್ಬೆ ಮೇಲೆ ತನ್ನ ಪ್ರಾಣ ಕೊಡಬೇಕಾಗಿತ್ತು? ಪ್ರಿಯ, ನೀನು ಹಿಂಗೆ ಬದುಕ್ತಾ ಇದ್ರೆ ಯಾಕೆ ದೇವರು ನಿನಗಾಗಿ ಶಿಲ್ಬೆ ಮೇಲೆ ಪ್ರಾಣ ಕೊಡಬೇಕಾಗಿತ್ತು? ಸತ್ಯವೇದ ಹೀಗೆ ಹೇಳ್ತದೆ ಪ್ರಿಯರೇ, ಯು ಆರ್ ಬಾಟ್ ವಿತ್ ಅ ಪ್ರೈಸ್. ನೀವು ಒಂದು ಬೆಲೆಯಿಂದ ಕೊಂಡುಕೊಳ್ಳಲ್ಪಟ್ಟಿದ್ದೀರಿ ಪ್ರಿಯರೇ. ಆ ಬೆಲೆಯು ನಿನ್ನ ಸಾಲವಾಗಿದೆ. ಆ ಸಾಲವನ್ನು ನಿನ್ನ ವಿಧೇಯತೆಯಿಂದ ನೀನು ತೀರಿಸಲೇಬೇಕ್ರಿ. ನಾ ಹೇಳ್ತೀನಿ, ದೇವರೇ ಸ್ವತಃ ನಿನ್ನ ಕೆಲಸಗಳು, ನಿನ್ನ ಬಿಸಿನೆಸ್ಗಳು ಎಲ್ಲ ಕೊಟ್ಟಿದ್ದು ದೇವರೇ. ಆ ದೇವರಿಗೆ ನಿನಗೆ ಟೈಮ್ ಇಲ್ಲ ಅಂತಂದ್ರೆ ವಿಚಾರ. ಅಷ್ಟೇ ಮನ್ಯಾಗ ಬೈಬಲ್ ಓದ್ತೀವ್ರಿ, ನಾನು ಪ್ರೇಯರ್ ಮಾಡ್ತೀನ. ಮನ್ಯಾಗ ಬೈಬಲ್ ನೀನು ಅಲ್ಲ ನಾನು ಓದ್ತೀನಿ. ಪ್ರೇಯರ್ ಮಾಡೋದು ನೀನು ನಾನು ಮಾಡ್ತೀನಿ. ದೆವ್ವಗಳು ಮಾಡ್ತವೆ. ನೀವು ಗೊತ್ತೈತಿ ಬೈಬಲ್ ಪ್ರಕಾರ ಓದ್ರಿ. ಬೈಬಲ್ ದೆವ್ವಗಳಿಗೆ ಬೈಬಲ್ ಗೊತ್ತೈತಿ. ನಿನಗೆ ಚಂದ ಪ್ರಾರ್ಥನೆ ಮಾಡ್ತಾವ. ಹಾಗೆ ದೆವ್ವಗಳಿಗೆ ನಮಗೆ ಏನು ಸಮಾನ ಇಲ್ಲ.
ವ್ಯತ್ಯಾಸ ಇಲ್ಲ, ಎಲ್ಲ ಸಮಾನವಾಗಿರ್ತೀವಿ ನಾವು. ದುಡಿಯಬೇಕು. ದೇವರು ನನಗಾಗಿ ಏನು ಮಾಡಿದ್ದಾನೆ, ನಾವೇನ್ ಮಾಡಿಲ್ಲ ರೀ. ನೀವು ದೇವರು ನಿನಗಾಗಿ ಏನ್ ಮಾಡಿದ್ದಾರೆ, ಯೇಸು ಸ್ವಾಮಿ ನಿನಗಾಗಿ ಏನ್ ಮಾಡಿದ್ದಾನೆ, ಅದಕ್ಕಾದ್ರೂ ನೀವು ವಿಧೇಯರಾಗ್ಬೋದಲ್ಲ. ವಿಚಾರ ನಮಗೆಲ್ಲರೂ ನಮ್ದ ಕಾರಣ ಇತ್ತು, ನನಗೆ 100 ಕಾರಣ ಇತ್ತು, ನಿಮಗಿಂತ 100 ಕಾರಣಗಳು ನಮಗಿದೆ. ವಿಧೇಯರಾಗೋದು ಕಲಿಯೋಣ. ಇಟ್ಸ್ ಅ ಪ್ರೈಸ್ ಟು ಬಿ ಪೇಡ್. ಅದೊಂದು ಬೆಲೆ ನಾವು ಕಟ್ಟಲೇಬೇಕಿದೆ. ಮೂರನೇದ್ರೆ, ಒಬೀಡಿಯನ್ಸ್ ಇಸ್ ಎ ಡಿಸಿಷನ್ ಟು ಬಿ ಪ್ರಾಕ್ಟಿಸ್. ವಿಧೇಯತೆಯು ತೀರ್ಮಾನವಾಗಿದೆ, ಅದು ಕಾರ್ಯರೂಪದಲ್ಲಿ ಮಾಡಲೇಬೇಕು, ಕೃತ್ಯದಲ್ಲಿ ಮಾಡಲೇಬೇಕಿದೆ. ಓಕೆ, 29ನೇ ವಚನ ಇನ್ನೊಂದು ಸಾರಿ ಓದಿಕೊಂಡ್ರೆ. ಏನ್ ಹೇಳ್ತಿದ್ದಾರೆ? We rather obey God than man. ಮನುಷ್ಯರಿಗಿಂತ ದೇವರಿಗೆ ವಿಧೇಯರಾಗತಕ್ಕದ್ದು ಅಂತ ಹೇಳಿದಾಗ, ಅಂತಂದ್ರೆ ಇಟ್ ಈಸ್ ಅವರ್ ಡಿಸಿಷನ್, ಅದು ನಮ್ಮ ತೀರ್ಮಾನವಾಗಿದೆ. ನಾವು ದೇವರಿಗೆ ವಿಧೇಯರಾಗ್ತೇವೆ, ಅದನ್ನು ಎಡಬಿಡದೆ ಹಿಂಬಾಲಿಸ್ತೇವೆ. ಐ ಪ್ರಾಕ್ಟೀಸ್ ದಟ್. ನಾವು ಪ್ರಾಕ್ಟೀಸ್ ಮಾಡ್ತೇವೆ. ಎಷ್ಟು ಸಾರಿ ನಾವು ನಮ್ಮ ವಿಧೇಯತೆಗಳನ್ನು ನಾವು ಹಿಂಬಾಲಿಸಿ ನಡೆದಿದ್ದೇವೆ. ಎಷ್ಟು ಸಾರಿ ಪ್ರಿಯರೇ ನಮ್ಮ ವಿಧೇಯತೆಗಳು ನಾವು ಎಡಬಿಡದೆ ಪ್ರತಿ ದಿವಸ ನಾವು ಮಾಡಿದ್ದೇವೆ. ನಿನ್ನೆ ದಿವಸ ನಾವು ಉಪವಾಸ ಪ್ರಾರ್ಥನೆಯಲ್ಲಿ ಒಂದು ವಚನವನ್ನು ಕಲಿತಾ ಇದ್ದೇವೆ, ಅರಣ್ಯ ಕಾಂಡದಿಂದ. ಬೈಬಲ್ ಹೇಳ್ತದೆ ಪ್ರಿಯರೇ, ದೇವರು ಯಾವಾಗ ಇಸ್ರಾಯೇಲರು ದೇವರ ವಿರುದ್ಧವಾಗಿ ಗುಡುಗುಟ್ಲಿಕ್ಕೆ ಪ್ರಾರಂಭ ಮಾಡಿದ್ದರೋ, ಯಾವಾಗ ಇಸ್ರಾಯೇಲರು ದೇವರ ವಿರುದ್ಧವಾಗಿ ಮಾಡಿದ್ದರೋ, ಸತ್ಯವೇದ ಹೀಗೆ ಹೇಳ್ತದೆ ಪ್ರಿಯರೇ, ಆ ಸಮಯದಲ್ಲಿ ಬೈಬಲ್ ಹೇಳ್ತದೆ, ಆ ಸಮಯದಲ್ಲಿ ನೀವೇನ್ ಮಾಡಿದ್ರು ಗೊತ್ತೇ? ಮೋಶೆ ಆರೋನನ ವಿರುದ್ಧವಾಗಿ ಗುಡುಗುಟ್ಟಿದ್ದರು. ಮೋಶೆ ಆರೋನನು ದೇವರ ಬಳಿಗೆ ಹೋದಾಗ ದೇವರು ಹೇಳ್ತಾರೆ, ಆ ಕಟ್ಟಿಗೆಯನ್ನು ತೆಗೆದುಕೋ, ಹೋಗಿ ಬಂಡೆಗೆ ಮಾತನಾಡು. ನಾನು ಕೇಳಿದಂತ ಪ್ರಶ್ನೆನೇ ಅದರ ನಿನ್ನೆ ದಿವಸ, ಯಾಕೆ ದೇವರು ಬಂಡೆಗೆ ಮಾತನಾಡುವುದಾಗಿದ್ದರೆ ಕಟ್ಟಿಗೆ ಯಾಕೆ ತೆಗೆದುಕೊಂಡು ಹೋಗ್ಬೇಕಾಗಿತ್ತು? ಆ ಕೋಲು ಯಾಕೆ ಬೇಕಾಗಿತ್ತು? ಸಿಂಪಲ್. ದೇವರು ಏನ್ ಮಾಡಿದ ಗೊತ್ತೇ? ಇವ ಕೋಲು ತೆಗೆದುಕೊಂಡು ಹೋದರೆ ಇವ ನಾ ಹೇಳಿದಂತ ಮಾತುಗಳಿಗೆ ವಿಧೇಯನಾಗ್ತಾನೋ, ಇಲ್ಲದಿದ್ದರೆ ತನ್ನದೇ ಮಾಡುತ್ತಾನೋ. ಈಗ ನೆನಪಿಟ್ಟು ಬೈಬಲ್ ಏನ್ ಹೇಳ್ತಿದ್ದೆ ಗೊತ್ತೇ? ಅವ ಕೋಲು ತೆಗೆದುಕೊಂಡು ಹೋದ, ಜನರ ಮೇಲೆ ಸಿಟ್ಟು, ಆತನ ಸಿಟ್ಟು ಏನಾಗಿದ್ದು ಪ್ರಿಯರ? ಒಳ್ಳೆ ಸಿಟ್ಟೆ ಆಗಿದ್ದು, ಇಲ್ಲ ಅಂತ ಹೇಳಿಲ್ಲ. ಆದ್ರೆ ಆ ಸಿಟ್ಟಿಗೆ ಇದು ದೇವರ ವಿರುದ್ಧವಾಗಿ, ದೇವರ ವಾಕ್ಯದ ವಿರುದ್ಧವಾಗಿ ಹೋಗ್ಲಿಕ್ಕೆ ಬರುವುದಿಲ್ಲ. ಆ ಸಮಯದಲ್ಲಿ ಏನಾಗಬೇಕಾಗಿ ಗೊತ್ತೇ? ಬಂಡೆಗೆ ಮಾತನಾಡುವ ಬದಲಾಗಿ ಆತನ ಏನ್ ಮಾಡಿದ ಗೊತ್ತೇ? ಹೊಡೆದಾಗ 2 ಸಮಯ. ಪ್ರಿಯರ, ನಮ್ಮ ಹಳೆಯ ನುಡಿಗಳು ಹಂಗೆ ಇದೆ. ನಾವೇನಾಗಿದ್ದೇವೆ ಪ್ರಿಯರ? ಹೊಡೆಯೋದಷ್ಟೇ ಕಲ್ತಿದ್ದೇವೆ, ಮಾತನಾಡುವುದು ಕಲ್ತಿಲ್ಲ ಪ್ರಿಯರೇ. ನಾವೇನಾಗಿದ್ದೇವೆ? ದೇವರಿಗೆ ಪ್ರಿಯರೇ ವಿಧೇಯರಾಗುವುದು, ಪೂರ್ಣವಾಗಿ ವಿಧೇಯರಾಗುವುದು ಕಲಿಲಿಲ್ಲ ಪ್ರಿಯರೇ. ಈಗ ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ನೀರು ಬಂತ್ರಿ, 100% 100ಕ್ಕೆ 100 ನೀರು ಬಂತು ಪ್ರಿಯರೇ. ಜನರು ನೀರು ಕುಡಿದರು ತೃಪ್ತರಾದರು ಪ್ರಿಯರೇ. ಬೈಬಲ್ ಅದೇ ಹೇಳ್ತದೆ ಪ್ರಿಯರೇ. ಆದರೆ ಪ್ರಿಯರೇ, ಅಲ್ಲಿ ನಡೆದಂತ ತಪ್ಪೇನು ಗೊತ್ತೇ? ದೇವರು ಹೇಳಿದಂತ ಮಾತು ಬರೀ ಮಾತನಾಡು ಅಂತೇಳಿ ಹೊಡೆಯುವುದಲ್ಲದೆ ನಾವೇನಾಗ್ಬಿಡ್ತೇವೆ ಗೊತ್ತೇ? ಎಷ್ಟೊಂದು ಸಾರಿ ಮಾತನಾಡುವುದ ಬದಲಾಗಿ ಹೊಡಿಲಿಕ್ಕೆ ಪ್ರಾರಂಭ ಮಾಡ್ತೇವೆ ಪ್ರಿಯ. ಅವಿಧೇಯತೆಯನ್ನು ತೋರಿಸ್ತೇವೆ. ದೇವರು ನಿಮ್ಮ ಚಿಕ್ಕ ಚಿಕ್ಕ ವಿಷಯದಲ್ಲಿ ಪರೀಕ್ಷೆ ಮಾಡ್ತಾನೆ ಪ್ರಿಯರೇ. ನಮ್ಮನ್ನು ಆತ ಬಹಳ ಪರೀಕ್ಷೆ ಮಾಡ್ತಾನೆ. ನಾವು ಆತನಿಗೆ ವಿಧೇಯರಾಗಿದ್ದೇವೆ. ಡು ವಿ ಒಬೇ ಗಾಡ್. ಇಟ್ಸ್ ಅ ಪ್ರಾಕ್ಟೀಸ್. ಈ ಮಾಡಲೇಬೇಕಿದೆ. ಬೈಬಲ್ನಲ್ಲಿ ಒಂದು ವಚನ ಹೀಗೆ ಹೇಳ್ತಿದ್ದಾರೆ, ಯೇಸು ಸ್ವಾಮಿಯು ವಿಧೇಯತೆಯನ್ನು ಕಲಿತನು ಅಂತೇಳಿ ಇಬ್ರಿಯ ಬರೆದ ಪತ್ರಿಕೆಯಲ್ಲಿ ಹೇಳ್ತಿದ್ದೇವೆ. ಈ ಲರ್ನ್ಡ್ ಒಬೀಡಿಯನ್ಸ್. ಯೇಸು ಸ್ವಾಮಿ ಬರಬೇಕಾದ್ರೆ ಪರಲೋಕದಿಂದ ಆತನು ಪರಿಪೂರ್ಣವಾಗಿ ವಿಧೇಯತೆ ತುಂಬಿಕೊಂಡು ಬರಲಿಲ್ಲರೆ ಆತನ ಪ್ರತಿ ಹೆಜ್ಜೆದಿಂದ ಹೆಜ್ಜೆಗೆ ಆತನ ವಿಧೇಯನಾಗ್ತಾ ಬಂದ. ವಿಧೇಯರಾಗ್ತಾನೆ ಬಂದ. ನನ್ನ ಪ್ರಶ್ನೆಗೆ ದಯಮಾಡಿ ನೀವು ಉತ್ತರ ಕೊಡ್ರಿ ಪ್ರಿಯರೇ. ನೀನು ದೇವರಿಗೆ ವಿಧೇಯನಾಗಿದ್ದೀಯೋ ಇಲ್ಲ ವಿಧೇಯರಾಗಿದ್ದೀಯೋ? ಪ್ರತಿ ದಿವಸ ಪ್ರಾಕ್ಟೀಸ್ ನಾವು ಅದನ್ನು ಹಿಂಬಾಲಿಸುತ್ತೇವೆ. ಪ್ರತಿ ದಿವಸ ಹಿಂಬಾಲಿಸುತ್ತೇವೆ. ವಿಚಾರ ಪ್ರಿಯರೇ, ದೇವರು ನಿನಗೆ ಮಾತಾಡಬೇಕಾದರೆ
ಆಕಾಶವನ್ನು ತೆರೆದು ಬೆಳೆ ವಸ್ತ್ರಗಳನ್ನು ಹಾಕಿಕೊಳ್ಳುತ್ತಾ ಸಾವಿರಾರು ದೇವದೂತರಿಂದ ಬಂದು ಕಿವಿಯಲ್ಲಿ ನನ್ನ ಮಗನೇ ಎದ್ದು ನನಗೆ ವಿಧೇಯರಾಗಲು ಹೇಳುವುದಿಲ್ಲ. ಇದು ಬರೆದಿತ್ತು. ಅರ್ಥ ಆಗತ್ತೆ? ಎಲ್ಲಾ ದೇವದೂತರು ಬಂದು ನೀವು ಸುತ್ತಲೂ ಸೇರಿ, ಓ ನನ್ನ ಮಕ್ಕಳು ತುರಿ ಓದುತ್ತಾನೆ, ನೀನು ಎಬ್ಬಿಸಿ ನನಗೆ ವಿಧೇಯರಾಗಂತ ಹೇಳುವುದಿಲ್ಲ. ದೇವರು ಯಾವಾಗ ಹೇಳ್ತಾರೋ ಗೊತ್ತು, ಈ ವಿಧೇಯತೆಯು ಸಿಂಪಲ್ ಸರಳವಾದಂತ ಜನರ ಮೂಲಕ ನೀವು ಒಟ್ಟಿಗೆ ಮಾತಾಡ್ತಾನೆ. ಆತನು ಹೇಳ್ತಾನೆ, ದಿಸ್ ಇಸ್ ದ ಟ್ರೂತ್, ಇದು ಸತ್ಯ, ನೀವು ಮಾಡಬೇಕು. ಅದನ್ನು ಮಾಡ್ಲಿಕ್ಕೆ ಇಷ್ಟಪಡ್ತೀವಿ ವಿಷಯ. ಇದಕ್ಕೆ ದೇವರ ವಾಕ್ಯಕ್ಕಿಂತ ಜಾಸ್ತಿ ಬೆಲೆ ಏನ್ ಬೇಕಾಗಿದೆ? ಅಪಾರ್ಟ್ ಫ್ರಮ್ ಗಾಡ್ಸ್ ವರ್ಡ್, ವಾಟ್ ಮೋರ್ ಯು ನೀಡ್? ಏನ್ ಬೇಕಾಗಿದೆ ದೇವರ ವಾಕ್ಯಕ್ಕೆ? ಓಕೆ, ಲೆಟ್ಸ್ ಗೋ ಲಿಟಲ್ ಮೋರ್ ಫರ್ದರ್. ಇನ್ನೊಂದು ಭಾಗಕ್ಕೆ ಹೋಗೋಣ, ವೇಗವಾಗಿ ಮುಗಿಸೋಣ. ಸೆಕೆಂಡ್ ಒನ್, ದ ರಿಕ್ವೈರ್ಮೆಂಟ್ ಆಫ್ ಒಬೀಡಿಯನ್ಸ್. ವಿಧೇಯತೆಗೆ ರಿಕ್ವೈರ್ಮೆಂಟ್ ಅಂತಂದ್ರೆ ಅವಶ್ಯಕತೆ. ರಿಕ್ವೈರ್ಮೆಂಟ್, ಓಕೆ. ದ ರಿಕ್ವೈರ್ಮೆಂಟ್ ಫಾರ್ ಒಬೀಡಿಯನ್ಸ್, ವಿಧೇಯತೆಗೆ ಬೇಕಾದಂತ ಅವಶ್ಯಕತೆಗಳು ಇವೆ. ಈಗ ವಿಧೇಯತೆಗೆ ಈ ಸಂಗತಿಗೆ ನೀವು ವಿಧೇಯರಾಗಬೇಕು ಅಂತ ನಿಮಗೆ ಹೇಳದೆ ಹೋದರೆ ನಾವು ಹೇಗೆ ವಿಧೇಯರಾಗಬಹುದು? ಅದು ಸತ್ಯ, ಕರೆಕ್ಟ್. ಸೊ ಲೆಟ್ ಮಿ ಗಿವ್ ಯು ಸರ್ಟನ್ ಥಿಂಗ್ಸ್. ಆ ಸಣ್ಣ ಸಂಗತಿಗಳು ನಿಮಗೆ ತೋರಿಸುತ್ತೇನೆ ಪ್ರಿಯರೇ, ಅಂಡ್ ದಟ್ ವಿಲ್ ಹೆಲ್ಪ್ ಯು. ಅದು ನಿಮಗೆ ಸಹಾಯ ಮಾಡ್ತೇನೆ ಪ್ರಿಯರೇ. ಲೆಟ್ ಮಿ ಗಿವ್ ಯು 3 ಥಿಂಗ್ಸ್, 3 ಸಂಗತಿಗಳು. ವೇಗವಾಗಿ ಬರ್ಬೋದು. ಮಳೆ ಬರ್ತಾ ಇದೆ. ಆಕ್ಚುಲಿ ನಾನು ಮುಗಿಸ್ಬೇಕಂತ ಆಲೋಚನೆ ಮಾಡಿದ್ದೆ. ಮಳೆ ಬರ್ತಾ ಇದ್ದ ಕಾರಣ ನೀವು ಹೋಗುವಾಗ ಆಗೋದಿಲ್ಲ. ಓಕೆ, ಅಷ್ಟು ದೇವರ ವಾಕ್ಯ ಆಗುತ್ತೆ. 3 ಥಿಂಗ್ಸ್, 3 ಸಂಗತಿಗಳು. ಯು ನೀಡ್ ಟು ಬಿ ಇನ್ಫಾರ್ಮ್ಡ್ ಒಬೀಡಿಯನ್ಸ್. ನಿಮಗೇನಾಗಬೇಕಾಗಿದ್ದರೆ ಅದಕ್ಕೆ ಇನ್ಫಾರ್ಮೇಶನ್ ಶುಡ್ ಬಿ ಗಿವನ್. ಇದನ್ನು ಮಾತಾಡಬೇಕಾದ್ರೆ ನಿಮಗೆ ವರದಿಯು ಹೇಳಲ್ಪಡಬೇಕು. 17ನೇ ವಚನದಿಂದ ಹಿಡಿದು 20ನೇ ವಚನವರೆಗೂ ಓದಿಕೊಂಡು ಏನ್ ಹೇಳ್ತಿದ್ದಾರೆ? ದೇವದೂತನೇನು ಹೇಳಿದ್ದಾರೆ? ದೇವದೂತನು ಅವರ ಸೆರೆಮನೆಯ ಬಾಗಿಲುಗಳನ್ನು ತೆಗೆದು ಆತ ಹೇಳಿದ್ದೇನಂತಂದ್ರೆ, ಹೋಗಿರಿ, ಈ ಜೀವವುಳ್ಳ ವಾಕ್ಯವನ್ನು ಎಲ್ಲರಿಗೂ ಸಾರಿರಿ. ಈಗ ಇಟ್ ಶುಡ್ ಬಿ ಕ್ಲಿಯರ್ಲಿ ಇನ್ಫಾರ್ಮ್. ನಮಗೆ ಏನಾಗಬೇಕಾಗಿದ್ದು ಗೊತ್ತರೆ, ಸ್ಪಷ್ಟವಾಗಿ ನಮಗೆ ಹೇಳಲ್ಪಡಬೇಕು. ಈಗ ನಾನಿಗೆ ಒಂದು ಕ್ವಶನ್ ಕೇಳ್ತೇನೆ, ಎಷ್ಟು ಮಂದಿಗೆ ದೇವರ ವಾಕ್ಯ ಹೇಳಲ್ಪಡಲಿಲ್ಲ? ಇಲ್ಲಿ ಕೂತ್ಕೊಂಡಿದ್ದವರಿಗೆ ಎಷ್ಟು ಮಂದಿಗೆ ದೇವರ ವಾಕ್ಯ ನಾವು ಹೇಳಿಲ್ಲ? ಎಷ್ಟು ಮಂದಿಗೆ ಈ ಸಂಗತಿಗಳು ಮಾಡುವಂತ ನಾವು ಹೇಳಿಲ್ಲ? ಎಲ್ಲರೂ ಹೇಳುತ್ತೆ, ಎಲ್ಲರಿಗೂ ಗೊತ್ತಿದೆ. ಮತ್ತೆ ಯಾಕೆ ವಿಧೇಯರಾಗ್ತದೆ? ನಿಮಗೆ ಒಂದು ವರದಿ ಹೇಳಲ್ಪಡ್ತದೆ. ಸಂಗತಿಗಳು ಹೇಳಿದ್ವಿ, ಈ ಸಂಗತಿಗಳು ಮಾಡಬೇಕು, ಈ ಸಂಗತಿಗಳು ಹೀಗೆ ಮಾಡಬೇಕು. ಇಟ್ ವಾಸ್ ಇಂಪಾರ್ಟೆಂಟ್. ಪ್ರಿಯರೇ, ನಾವು ಮಾತಾಡ್ತೀನಿ ಕೇಳಿದ್ರೆ, ಮೊದಲು ಮನುಷ್ಯರಿಗೆ ವಿಧೇಯರಾಗುವುದನ್ನು ಕಲೀರಿ, ಅದಾದ ಮೇಲೆ ದೇವರಿಗೆ ವಿಧೇಯರಾಗುವುದು ಬಹಳ ಸರಳ. ಮೊದಲು ಕಣ್ಣಿಗೆ ಕಾಣೋರಿಗೆ ವಿಧೇಯರಾಗುವುದನ್ನು ಕಲೀರಿ. ಕಣ್ಣಿಗೆ ಕಾಣಲಾರದವರಿಗೆ ಬಹಳ ಜನ ವಿಧೇಯರಾಗ್ತದೆ. ಹೌದು, ವಿಚಾರ ಮಾಡಿ ನೋಡ್ರಿ. there is a message given to us. ಅಲ್ಲಿ ನಮಗೆ ಸರಿಯಾದ ವರದಿ ಹೇಳಲ್ಪಟ್ಟಿದೆ. ಏನಂತಂದ್ರೆ, ಹೋಗಿ ಸುವಾರ್ತೆ ಸಾರ್ರಿ ಅಂತಂದಾಗ ಆ ಸದುಕಾಯರು, ಆ ಜನರು, ಫರಿಸಾಯರು, ಆ ಯಾಜಕರು ಕೇಳಿದಂತ ಮಾತೇನಂತಂದ್ರೆ, ನೀವು ಯಾಕೆ ಹೀಗೆ ಮಾಡ್ತೀರಿ ಅಂದಾಗ ಪೇತ್ರ ಹೇಳ್ತಾನೆ, ನಮಗೆ ಕೊಟ್ಟಂತ ಸಂದೇಶ ನಿಮಿತ್ತವಾಗಿ ನಾವು ದೇವರಿಗೆ ವಿಧೇಯರಾಗಬೇಕು. ನೀವು ವಿಧೇಯರಾಗುತ್ತೀವಿ.
ಅಲ್ಲಿ ವರದಿ ಕೊಡಲ್ಪಡ್ತದೆ. ಅಷ್ಟೇ ಅಲ್ಲ, ದೇರ್ ಈಸ್ ಅನ್ ಇಮಿಡಿಯೇಟ್ ಒಬಿಡಿಯನ್ಸ್, ತಕ್ಷಣವಾದಂತ ವಿಧೇಯತೆಯು ಸಹ ಎತ್ತುತ್ತೀವಿ. 28ನೇ ವಚನದಿಂದ ಹಿಡಿದು 31ನೇ ವಚನದವರೆಗೆ ಓದಿಕೊಂಡು ಏನ್ ಹೇಳ್ತಿದ್ದಾರೆ? ನಾವು ಮನುಷ್ಯರಿಗಿಂತ ದೇವರಿಗೆ ವಿಧೇಯರಾಗುವುದು ಬಹಳ ತಕ್ಕದ್ದು. ಯಾಕಂದ್ರೆ we will not obey him. He told us, we will do that. ಆತ ನಮಗೆ ಹೇಳಿದ್ದಾನೆ, ನಾವು ಮಾಡೇ ಮಾಡ್ತೇವೆ. ನಾವು ಹಿಂದೆ ಸರಿಯುವುದಿಲ್ಲ, ನಾವು ತಕ್ಷಣವಾಗಿ ವಿಧೇಯರಾಗ್ತೇವೆ. ನಾವು the Bible tells in one Samuel, ಮೊದಲನೇ ಸಮವೇಲದಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತದೆ ಪ್ರಿಯರೇ. ಏನ್ ಹೇಳ್ತದೆ ಗೊತ್ತೇ? ಸಮವೇಲನ್ನು ಸಾಲನೆ ಹೇಳ್ತಾನೆ, ಸಾಲನೆ ಒಂದು ಕುರಿಮರಿಯಾಗಲಿ ಒಂದು ಸ್ತ್ರೀ ಪುರುಷನಾಗಲಿ ಒಬ್ಬರನ್ನೂ ಬಿಡಬೇಡ, ಪ್ರತಿಯೊಬ್ಬರನ್ನು ಕೊಂದು ಹಾಕು ಅಂತಂದಾಗ ಸತ್ಯದಲ್ಲಿ ಹೇಳ್ತದೆ ಪ್ರಿಯರೇ. ಆದರೆ ಅವ್ರು ಏನ್ ಮಾಡಿದ್ರು ಗೊತ್ತೇ? ಎಲ್ಲಕ್ಕೂ ಯಾವ್ದು ಬೇಕಾಗಿದೆ ಎಲ್ಲಕ್ಕೂ ಹಾಕಿದ್ದರು, ಯಾವುದು ಶ್ರೇಷ್ಠವಾಗಿತ್ತು ಎಲ್ಲ ತೆಗೆದುಕೊಂಡು ಬಂದರು. ಸಮವೇಲನ್ನು ಕೇಳಿದಾಗ ಅವ್ರು ಹೇಳಿದಂತ ಮಾತೇನು ಗೊತ್ತೇ? ಇದು ನಿನ್ನ ದೇವರಿಗೆ ಅರ್ಪಿಸಲಿಕ್ಕೆ ತೆಗೆದುಕೊಂಡು ಬಂದಿದ್ದೇನೆ. ಒಂದು ಮಾತೇನು ಗೊತ್ತೇವೆ, ಎಲ್ಲಾ ಸಂಗತಿಗಳನ್ನು ಆತ್ಮಿಕದ ಸಂಗತಿಗಳನ್ನು ಮಾಡಬೇಡ್ರೆ. ನಿನ್ನ ಅವಿಧೇಯತೆಯನ್ನು ಆತ್ಮಿಕವಾದ ಮುಖವಾಡದಿಂದ ಮುಚ್ಚಬೇಡ. ನಿನ್ನ ಅವಿಧೇಯತೆಯನ್ನು ಆತ್ಮಿಕವಾದಂತ ಮುಖವಾಡಗಳಲ್ಲಿ ಮುಚ್ಚಲಿಕ್ಕೆ ಹೋಗಬೇಡ. ಬಹಳ ಜನರು ಆತ್ಮಿಕವಾದ ಮುಖವಾಡಗಳಲ್ಲಿ ನಮ್ಮನ್ನು ಮುಚ್ಚಿಕೊಳ್ತೇವೆ. ಅಷ್ಟೇ ನಾವು ಮನೆ ಪ್ರೇರ್ ಮಾಡ್ತೀವಿ. ನಾವು ಯಾರು ಹೇಳಿಲ್ಲ ಮಾಡಿಲ್ಲ ಅಂತ? ಯಾರು ಹೇಳಿದ್ರು ಮಾಡಿಲ್ಲ ಅಂತ? ನಾ ಹೇಳಿಲ್ಲ ಅಷ್ಟೇ. ನಾವು ಮನೆ ಬೈಬಲ್ ಓದ್ತೀವಿ, ಸೆಟ್ ಮೀಟಿಂಗ್ ಯಾಕೆ ಬರುವುದು? ಮನೆ ನಾವು ಓದ್ತೀವಿ. ನಾ ಹೇಳಿಲ್ಲ ನೀವು ಓದಿಲ್ಲ ಅಂತ ಯಾವಾಗ ಹೇಳಿಲ್ಲ, ನೀವು ಓದಿದ್ದೀರ ಅಂತ ಹೇಳ್ತಾರೆ. ಹೇಳಿದಾಗ ತಕ್ಷಣವಾಗಿ ವಿಧೇಯರಾಗುವುದನ್ನು ನಾವು ಕಲಿಯಬೇಕು. ನಾವು ಕಲಿಯೋದಿಲ್ಲ. ನಾವು ಬಹಳ ಜನರಿಗೆ ಕಲಿಯೋದು ಬಹಳ ಲೇಟ್ ಇಲ್ಲ. ನಾವು ಕಲ್ತಂತ ಬಿಡುವುದೇ ದೊಡ್ಡ ಲೇಟು, ಅದು ಕಲಿಯೋದು ಇನ್ನೂ ಲೇಟು. ತಕ್ಷಣವಾಗಿ ವಿಧೇಯರಾಗಿದ್ದೇವೆ ಬಹಳ ಸರಿ. ಒಂದು ವಚನವಿದೆ, ಒಂದು ವಚನದಲ್ಲಿ ಶೋಯುಗ, ಒಂದು ವಚನ ಸುಂದರವಾದಂಥ ಒಂದು ವಚನ ಇದೆ. ಕೀರ್ತನೆ 119 ವಚನ 60 Psalms 119 verse 60. ನಿನ್ನ ಆಜ್ಞೆಗಳನ್ನು ಅನುಸರಿಸುವುದರಲ್ಲಿ ಆಸಕ್ತನಾದೆನು, ಆಲಸ್ಯ ಮಾಡಲಿಲ್ಲ. ಏನ್ ಹೇಳ್ತಿದ್ದಾರೆ? ಲಕ್ಷ್ಯ ಕೊಟ್ಟು ಕೇಳು. ನಿನ್ನ ಆಜ್ಞೆಗಳನ್ನು ಅನುಸರಿಸುವುದರಲ್ಲಿ, ಅದನ್ನು ಅನುಸರಿಸುವುದರಲ್ಲಿ ಆಸಕ್ತನಾದೆನು. ಏನಾದೆನು? ತಕ್ಷಣವಾಗಿ ಆಸಕ್ತಿಯಿಂದ ಮಾಡಿದೆನು, ಆಲಸ್ಯ ಮಾಡಲಿಲ್ಲ. ಹೇಳಿದ್ರು ನೋಡಬೇಡಿ, ಟೈಮ್ ಬಂದಾಗ ಬರೋಣ ಅಂತಾರೆ ಪಾಸ್ಟರ್. ಹಂಗೇನಿಲ್ಲ, ಹೇಳಿದ ಮೇಲೆ ಮಾಡುವುದು. ಬ್ಯೂಟಿಫುಲ್ ವರ್ಸ್, ನನಗೆ ಬಹಳ ಲೈಕ್ ಆದಂತ ವಚನ. ಈ ಹೇಳಿದ ಮೇಲೆ ಸ್ವಾಮಿ ನಾನು ಎಡಬಿಡದೆ ಮಾಡಿದೆ. ಇರಲಿಲ್ಲ, ಅಲಕ್ಷ್ಯ ತೋರಿಸಲಿಲ್ಲ. ಸ್ವಲ್ಪ ಜನರಿಗೆ ಬೆನ್ನಾತಿರ್ಬೇಕ್ರಿ, ಮಾಡ್ರಿ, ನೀವ್ ಮಾಡ್ರಿ, ಬರ್ರಿ. ಅವ್ರು ಹೇಳಿ ಲಾಸ್ಟ್ ಹೋದ್ರೆ ಹೇಳೋರು ಮರ್ಯಾದಿಂದ ಆಗ್ಬಿಡ್ತೈತೆ. ಒಬ್ಬ ಸಭಾಪಾಲಕರದ ನಾನು ಬಹಳ ಪರೀಕ್ಷೆ, ಅವ್ರು ಹೇಳ್ತಾರೆ ಪ್ರತಿ ಸಲ ಹೇಳ್ತೇನೆ, ನಾನು ಆ ವಿಚಾರಗೊಳ್ಳುವುದಿಲ್ಲ. ಯಾಕೆ ಅಂತಂದ್ರೆ ಅದು ನನ್ನ ಕರ್ತವ್ಯ. ನನ್ನ ಕರ್ತವ್ಯ ಮಾಡೋದು ನೀವು ಹೇಳಿಸ್ಕೋಬಾರ್ದಲ್ಲ. ಹೌದ್ರಿ, ಈ ಚಿಕ್ಕ ಮಕ್ಕಳು ಅದಾರಲ್ಲ, ಈ ಚಿಕ್ಕ ಮಕ್ಕಳು ಹೇಳಿಸ್ಕೊಂಡ್ರೆ ಒಂದು ಮಾತ್ರ. ಯಾಕಂದ್ರೆ ಸಣ್ಣವರು, ಅವ್ರಿಗೆ ಬೆನ್ನತ್ತಿ ದೊಡ್ಡವರಾಗಿ ತಿಳುವಳಿಕೆ ಇಟ್ಟುಕೊಂಡು ಬಹಳ ದೊಡ್ಡ ಮಾತಾಡ್ತೀರಲ್ಲ,
ಯಾಕೆ ಹೇಳಿದ ಒಂದು ತಕ್ಷಣವಾಗಿ ನಿನ್ನ ಮಾತುಗಳು ವಿಧಿಯರಾಗುವುದಿಲ್ಲ? ನೀನು ನನಗೆ ಎದುರಾಗಿ ಹಿಂದೆ ಮಾತಾಡ್ತೇವೆ, ಹೇಳಿದ ಮಾತುಗಳನ್ನು ಮಾಡಿ ಯಾಕೆ ಮಾತಾಡಬಾರ್ದು? ಕರೆಕ್ಟ್ ಅದು. ಚಿಕ್ಕ ಮಕ್ಕಳಾದರೆ ಯಾರು ಮಾಡೋದು ಹೊಡೆದು ಮಾಡ್ಬೋದು, ಹೊಡೆಯೋಷ್ಟು ನಮಗೆ ಸಾಮರ್ಥ್ಯ ಇರ್ತದೆ. ಆದರೆ ನೀವು ಮಾಡಲಿಲ್ಲ ಅಂತಂದ್ರೆ ಮೊಂಡರಾಗಿದ್ದರೆ ನಿಮಗೇನಂತ ಕರೆಯೋದು? ಏನು ವಿಚಾರ ಮಾಡಿ ಹೆಸರು ಅದು ನಮ್ಮ ಕರೆಕ್ಟ್. ಯು ಶುಡ್ ಒಬೇ. ನೆಕ್ಸ್ಟ್ ಮೂರು, ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇದು ಸಹ ಬಹಳ ಪ್ರಾಮುಖ್ಯವಾದಂಥ ಒಂದು ಸತ್ಯಾಂಶ. ಇನ್ಫ್ಲೆಕ್ಸಿಬಲ್ ಒಬೀಡಿಯನ್ಸ್. ಕನ್ನಡ ಭಾಷೆಯಲ್ಲಿ ಯಾವುದೇ ಬೆಲೆ ಬಂದರೂ ಇದೇನಾಗ್ತದೆ, ಯಾವುದೇ ಬೆಲೆ ಕಟ್ಟಿದ್ದರೂ ಇದೇನಾಗ್ತದೆ. ಇನ್ಫ್ಲೆಕ್ಸಿಬಲ್ ಒಬೀಡಿಯನ್ಸ್ ಹಾಗಂತಂದ್ರೆ ಯಾವುದಕ್ಕೆ ಬೆಲೆ ಕಟ್ಟಿದರೂ ಇದೇನಾಗ್ತದೆ. ಓಕೆ, 33ನೇ ವಚನ. ಸಭಿಕರು ಈ ಮಾತನ್ನು ಕೇಳಿ ರೌದ್ರವಾಗಿ ಅವರನ್ನು ಕೊಲ್ಲಿಸಬೇಕೆಂದು ಯೋಚಿಸಿದರು. Do you know what is the difference between flexibility and inflexibility? ಫ್ಲೆಕ್ಸಿಬಲ್ ಆಗುವುದು ಮತ್ತೆ ಇನ್ಫ್ಲೆಕ್ಸಿಬಲ್ ಆಗುವುದು ಅಂತಂದ್ರೆ, ಫ್ಲೆಕ್ಸಿಬಿಲಿಟಿ ಅಂದ್ರೆ ಓಕೆ ನಿಮ್ಮ ಹೇಳಿದ್ರಲ್ಲ ಮಾಡೋದಿಲ್ಲ, ಓಕೆ ಬಿಟ್ಬಿಟ್ಟು ಮಾಡೋದು. ಇನ್ಫ್ಲೆಕ್ಸಿಬಿಲಿಟಿ ಅಂದ್ರೆ ಏನು ಗೊತ್ತ್ರಿ? ಏನೇ ಬರಲಿ ಕುತ್ತಿಗೆನೂ ಹರಿದ್ರೂ ಚಿಂತೆ ಇಲ್ಲ, ದೇವರಿಗೆ ಏನಾಗ್ತದೆ. ಜೊತೆಗೆ ಏನ್ ಪ್ರಾಬ್ಲಮ್ ಇದೆ ಗೊತ್ತಿಲ್ಲ, ನಮ್ದು ಪ್ರಾಬ್ಲಮ್ ಇದೆ. ದೇವರನ್ನು ಇಷ್ಟು ಹಗರವಾಗಿ ತೆಗೆದುಕೊಂಡಿದ್ದೇವೆ ಅಂತಂದ್ರೆ ದೇವರು ಹೇಳುವ ಮಾತುಗಳು ಬಹಳ ಅಲಕ್ಷ್ಯವಾಗಿ ಕೆಲಸ ಮಾಡ್ತೇವೆ, ಬಹಳ ಅಲಕ್ಷ್ಯವಾಗಿ ಮಾಡ್ತೇವೆ. ಅದೇ ಬೇರೆ ಯಾವುದೇ ಒಂದು ಸಂಗತಿಯು ನನ್ನ ಲಾಭಕ್ಕಾಗಿ ಕೆಲಸವಾಗ್ತಿದ್ದರೆ ನಾವೇನ್ ಮಾಡ್ಬಿಡ್ತೇವೆ ಗೊತ್ತ್ರಿ? ಆ ಸಂಗತಿಗಳು ಬಹಳ ತಕ್ಷಣವಾಗಿ. ಹೌದು, ನನ್ನ ಮನೆ ಮುಂದೆ ಒಬ್ಬರು ಜಾಗ ತಗೊಳ್ತಾ ಇದ್ದಾರೆ, ಮನೆ ತಗೊಳ್ತಾ ಇದ್ದಾರೆ. ಅವರು ಪ್ರತಿ ದಿವಸ ಬೆಳಗ್ಗೆ ಮುಂಚೆನೆ ನಾನು ಹೇಳುವುದಕ್ಕೆ, ನಾನು ಹೊರಗೆ ಬರುವುದಕ್ಕೆ ಕಾಯ್ತಿರ್ತಾರೆ. ಫಾಸ್ಟರ್ ಹಿಂಗಾಯ್ತು, ಫಸ್ಟ್ ಹಿಂಗೆ ಮಾಡ್ಬೇಕ್ರಿ, ಅದು ಮಾಡ್ಬೇಕು, ಇದು ಮಾಡ್ಬೇಕು. ಅಂಡ್ ದೇ ಕೀಪ್ ಆನ್ ಗಿವಿಂಗ್ ಮಿ ದ ರಿಪೋರ್ಟ್ಸ್. ಕರೆಕ್ಟ್, ಹೀಗೆ ಇವತ್ತು ಬ್ಯಾಂಕಿಗೆ ಇದು ಕೊಟ್ಟಿರಿ, ಈ ಸಾಲ ತೆಗೆದುಕೊಳ್ಬೇಕಾದ್ರೆ ಇದು ಮಾಡಿದ್ರಿ, ಅವ್ರಿಗೆ ಈ ಉತ್ತಾರ ಕೊಡಿಸಿದ್ರಿ, ಅದನ್ನು ತಂದ್ರಿ, ಈ ಪೇಪರ್ ತರ ಅಂತ ಹೇಳಿದ್ರಿ, ಅದನ್ನು ತಂದ್ರು, ಲೀಗಲ್ ಅಡ್ವೈಸ್ ಹೋದ್ರು. ರೆಗ್ಯುಲರ್ ಆಗಿ ಒಂದು 2-3 ತಿಂಗಳಿಂದ ಇವರೇ ಮಾಡ್ತಾ ಇದ್ದಾರೆ. ನನಗೆ ಎಡಬಿಡದೆ ಇವರು ಇನ್ಫಾರ್ಮೇಶನ್ ಕೊಟ್ಕೊಳ್ತಾನೆ ಬರ್ತಾ ಇದ್ದಾರೆ. ಐ ವಾಸ್ ವಾಚಿಂಗ್ ದಟ್. ನಾನು ನಿಜವಾಗಿ ಅವ್ರು ಎಚ್ಚರವಾಗಿಂದ ವಾಚ್ ಮಾಡ್ಕೊಳ್ತಾನೆ ಇದ್ದೆ. ಅವ್ರು ವಾಚ್ ಮಾಡ್ತಾ ಇರಬೇಕಾದ್ರೆ ಯಾವಾಗಲೂ ಅವ್ರು ಬಂದು ನಾನು ಹೇಳ್ತಾ ಇರ್ಬೇಕಾದ್ರೆ ಅವ್ರು ಯೋಚನೆ ಮಾಡಿದ್ದೆ ಅಂದ್ರೆ ಹೌ ಮಚ್ ಡಿಸೈರಬಲ್ ದೇ ಆರ್, ಅವ್ರಿಗೆ ಒಳಗೆ ಎಷ್ಟು ಆಸಕ್ತಿ ಇದೆ ಎಂಬುದನ್ನು ನಾನೇನ್ ಮಾಡಿದ್ದೇನೆ ಗಮನಿಸಿದೆ. ಬಹಳ ಆಸಕ್ತಿ ಇದೆ ಈಗ ನಾನು ಗಮನಿಸಿದೆ. ಬೆಳಗ್ಗೆ ಮುಂಚಾನೆ ನಾನು ಹೊರಗೆ ಬರುವುದಕ್ಕೆ ನಿಮಿತ್ತವ ಕಾಯೋದಕ್ಕೆ ಅವ್ರು ಕಾಯ್ತಾ ಇದ್ದಾರೆ. ಬಂದು ಏನ್ ಮಾಡ್ತಾರೆ ಗೊತ್ತ್ರಿ? ನನಗೆ ಎಡಬಿಡದೆ ರಿಪೋರ್ಟ್ ಕೊಡ್ತಾರೆ, ಇವತ್ತು ಬ್ಯಾಂಕಿಗೆ ಇಷ್ಟು ಇದು ಹೋಯ್ತು. ಯಾಕೆ ಹೇಳ್ರಿ? ನನಗೆ ಲಾಭ ಆಗ್ತದೆ, ಬ್ಯಾಂಕ್ ನಾನು ರೊಕ್ಕ ಕೊಡ್ತಾ ಇದ್ದೆ, ನಾನು ಇದು ಮಾಡ್ತಾ ಇದ್ದೇನೆ, ಮನೆ ತಗೊಳ್ತಾ ಇದ್ದೇನೆ. ಮನುಷ್ಯರಿಗೆ ಇಷ್ಟಿದೆ, ಅದೇ ವ್ಯಕ್ತಿಗೆ ಒಂದ್ಸರಿ ಹೇಳಿದ್ದೇನೆ ಗೊತ್ತ್ರಿ? ಓ ನಾವು ಬರ್ತೇವೆ ನಿಮಗೆ ಸೇವೆಗೆ, ಅದು ಇನ್ನೂ ಇವತ್ತಿನವರೆಗೂ ನಾನು ಒಟ್ಟಿಗೆ ಸೇವೆಗೆ ಬರ್ತೇನೆ, ನಾನು ಬಂದು ನಿಮ್ಮ ಒಟ್ಟಿಗೆ ಸೇರ್ತೇನೆ, ನಾನು ಬರ್ತೇನೆ. ಈ ಸಾರಿ ಶಿವಮೊಗ್ಗ ಹೋಗ್ತಿರಲ್ಲ, ನಾನು ಬರ್ತೇನೆ. ಇಲ್ಲದಿದ್ರೆ ನೀವು ಈ ಭಾಗಕ್ಕೆ ಸುವಾರ್ಥ ಸಾಧನೆಗೆ ಹೋಗ್ತಾ ಇದ್ದೀರಲ್ಲ, ನಾನು ಬರ್ತೇನೆ. ಒಂದು ಮಾತು ಹೇಳಿಲ್ಲ. ಆದರೆ ಈ ಲಾಭ ಸಿಕ್ಕಿದ್ದಕ್ಕಾಗಿ ನನಗೆ ಏನ್ ಮಾಡಿದ್ರು ಗೊತ್ತ್ರಿ? ಮಾಡಿ ಎಡಬಿಡದೆ ನನಗೆ ಏನ್ ಮಾಡಿದ್ರು, ಅವರು ನನ್ನನ್ನು ಫಾಲೋ ಕೊಟ್ಕೊಳ್ತಾರೆ, ಬಂದರು ರಿಪೋರ್ಟ್ಸ್ ಕೊಟ್ಕೊಳ್ತಾರೆ ಬಂದರು. ಅವಾಗ ವಿಚಾರ ಮಾಡಿದೆ, ಮನುಷ್ಯನು ತನ್ನ ಲಾಭಕ್ಕೆ ಬಂದಾಗ ಬರೆದಿಟ್ಕೊಳ್ಳಿ ನನ್ನ ಮಾತುಗಳು, ನೀನು ಯಾವುದೇ ದೀರ್ಘಕ್ಕೆ ಹೋಗ್ಲಿಕ್ಕೆ ಹಿಂದೆ ಸರಿಯುವುದಿಲ್ಲ. ನಿನ್ನ ಲಾಭಕ್ಕೆ ಬಂದಾಗ ನೀನು ಯಾವುದೇ ದೀರ್ಘಕ್ಕೆ ಹೋಗೋಕೆ ಹಿಂದೆ ಸರಿಯೋದಿಲ್ಲ. ಅದೇ ದೇವರಿಗೆ ವಿಧೇಯರಾಗುವಾಗ ನಿನ್ನ ಅಲಕ್ಷ್ಯತನವು ಬಹಳ ತೋರಿಸ್ತದೆ. ಇದು ಸತ್ಯ. We compromise in such a way.
ಪ್ರಿಯರೇ, ನಾನು ನಿಮ್ಮೊಂದು ಕ್ವಶನ್ ಕೇಳ್ತೇನೆ. ವಾರದಲ್ಲಿ 7 ದಿವಸಗಳಿದೆ. ವಾರದಲ್ಲಿ ಎಷ್ಟು ದಿವಸ ಇದ್ರೆ 7 ದಿವಸ ಇದೆ. ನಾಳೆ ಮುಂದಿನ ರವಿವಾರ ಬೆಳಗ್ಗೆ ಮುಂಜಾನೆ 8 ಗಂಟೆಗೆ ನಮ್ಮ ಚರ್ಚಿನಲ್ಲಿ ಬಹಳ ಜನರಿಗೆ ಲೋನ್ ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದೇವೆ. ಎಷ್ಟು ಮಂದಿ ಬರಲಿಕ್ಕೆ ಸಿದ್ಧತೆ? ನಾನು ಓಡಿ ಬರ್ತೀನಿ. 7 ಗಂಟೆಗೆ ಒಂದು ಲೈನ್ ಹಚ್ತೇನೆ. ನಾನು ಹೇಳಾಕತ್ತೀನಿ, ಐ ನೋ ಹೂ ಯು ಆರ್. ದೇವ್ರಿಗೂ ಗೊತ್ತಿರಿ ನೀವು ಯಾರು ಅಂತೀವಿ. ಯಾಕೆ ನಿಮ್ಗೆ ಲಾಭ ಆಗ್ತಾ ಇದೆ. ಅದೇ ಮುಂಚೆ 8 ಗಂಟೆಗೆ ಬಾ ಅಂತಂದ್ರೆ ಆರಾಮ್ಸೆ ಕೈ ಬೀಸ್ಕೊಂಡು 9-9:30 ಆರಾಮ್ಸೆ ಒಳಗೆ ಬರ್ತಾ ಇದ್ದೆ. ನೀನೇ ದೇವರು. ಐ ಆಮ್ ಟಾಕಿಂಗ್ ಟು ಯು. ನಿನಗೆ ಹೇಳ್ತಾ ಇದ್ದೆ. ಕಳೆದ ವಾರ ಯಾರೋ ಒಬ್ರು ಹೇಳಿದ್ರಿ, ಪಾಸ್ಟರ್ ಸೀದಾ ಮುಂದೆ ನಮ್ಗೆ ಹೊಡೆದಿಲ್ಲ. ನಿನಗೆ ಹೊಡೆದೆ, ನಾನ ಹೇಳಾಕತ್ತೀನಿ, ನಿನಗೆ ಹೊಡೆದೆ. ನೋ ಮುಲಾಜ್, ಯಾರ್ದು ಮುಲಾಜ್ ಇಟ್ಟಿರ್ಲಿಲ್ಲ. I don't care for my parents. When they do certain things against God, ದೇವರ ಸಂಗತಿಗಳು ವಿರುದ್ಧವಾಗಿ ನನ್ನ ತಂದೆ ತಾಯಿಗೆ ಬಿಟ್ಟಿಲ್ಲ, ನಿನಗೇನು ಬಿಡ್ತಿಲ್ಲ. ನಿನಗೆ ಹೆಂಗೆ ತೀರ್ಪು ಕೊಡ್ತೀನಿ ಹಾಗೆ ನನಗೂ ತೀರ್ಪು ಹಂಗೆ ಕೊಡ್ತೀನಿ. ನಾನು ನಿಮಗಿಂತ ಜಾಸ್ತಿ ನನಗೆ ನನ್ನ ಮೇಲೆ ನಾನು ತೀರ್ಪು ಮಾಡ್ಕೊಳ್ತೀನಿ. ಅಲ್ಲಿ ನಿನಗೆ ಹೇಳಾಕತ್ತೀನಿ, ನಿನ್ನ ಲಾಭಕ್ಕೆ ನೀನು ಓಡಿ ಬರ್ತೀನಿ. ಆದರೆ ಅದೇ ಸಮಯದಲ್ಲಿ ದೇವರಿಗಾಗಿ ಬಾ ಅಂತಂದಾಗ ನೀನು ಬರುವುದಿಲ್ಲ. ದಟ್ ಈಸ್ ದ ಆಟಿಟ್ಯೂಡ್ ಯು ಹ್ಯಾವ್ ಟುವರ್ಡ್ಸ್ ಗಾಡ್. ದೇವರ ಕುರಿತಾಗಿ ನಿನ್ನ ಮನೋಭಾವನೆ ಅಷ್ಟೇ ಇದೆ. ನಮ್ಮ ವಿಧೇಯತೆ ಏನಾಗಿದೆ ಗೊತ್ತ್ರಿ? ಏನೇ ಬರಲಿ ದೇವರಿಗಾಗಿ ನಾನು ಜೀವಿಸ್ತೇನಲ್ಲ, ಆದಿಲ್ಲ. ಒಂದು ಊರಿನಲ್ಲಿ ಒಬ್ಬ ದೇವರ ಸೇವಕರಿದ್ದಾರೆ. ನಾನು ಊರು ಹೇಳಬೇಕಾಗಿತ್ತು. ಒಂದು ಊರಿನಲ್ಲಿ ಒಬ್ಬ ದೇವರ ಸೇವಕರಿದ್ದರು. ಆ ದೇವರ ಸೇವಕರು ಸುವಾರ್ತೆಗಳನ್ನು ಅವರು ಸಾಕ್ತಾ ಇದ್ದಾರೆ. ಎಲ್ಲಾ ಭಾಗದಲ್ಲಿ ಹೋಗಿ ಸುವಾರ್ತೆಗಳು ಸಾಕ್ತಾ ಇದ್ದಾರೆ. ಸಡನ್ ಜನರು ಅವರನ್ನು ಹಿಡ್ಕೊಂಡು ಬಂದು ಇದು ಸುವಾರ್ತೆ ಸಾರಬಾರದು ಅಂತ ಅವರು ಹೇಳಿದಂತ ಮಾತೇನಂತಂದರೆ, ನೀವು ನನ್ನನ್ನು ಕೊಂದು ಹಾಕಿದ್ದೂ ಚಿಂತೆ, ನಾನು ದೇವರಿಗೆ ಬಿಡಲಾಗುವುದು ಬಿಡುವುದಿಲ್ಲ. ಅವ್ರೇನ್ ಮಾಡಿದ್ರು ಗೊತ್ತ್ರಿ? ಒಂದು ದೊಡ್ಡವಾದಂತ ಒಂದು ಕಂಬ, ಇಷ್ಟು ಒಬ್ಬ ಮನುಷ್ಯ ನಿಂತ್ಕೊಳ್ಳುವಷ್ಟು ಒಂದು ಕಂಬದಲ್ಲಿ ಅವನೇನ್ ಮಾಡಿದ್ರು ಗೊತ್ತ್ರಿ? ಒಳಗೆ ಬಿಟ್ಟು ಬಾಯಿ ಮುಚ್ಚಿ ಹೋಗ್ಬೇಕು. ಅವರಿಗೆ ಕುಂದ್ರಾಗೂ ಆಗೋದಿಲ್ಲ, ಕೆಳ ಕುಂದ್ರಾಗೂ ಬರೋದು. ಸಿಂಗರಿದಿರಬೇಕು. ಎಷ್ಟು ದಿವಸ ನಾವು ಹಿಂಗೆ ನಿಂದಿರಬೇಕು, ಕತ್ತಲದ ಕತ್ತಲೆ. ಹಾಗೆ 15 ದಿವಸ ಆಯ್ತು, 12-15 ದಿವಸ ಆಯ್ತು. ಲಾಸ್ಟಿಗೆ ಆ ರಾಜ ಅವ್ರು ಆರ್ಡರ್ ಕೊಟ್ಟಾಗ ಏನಂತಂದ್ರೆ ಅವ್ರು ತೆಗೀರಿ ಹೊರಗೆ. ತೆಗೆದಾಗ ಪ್ರಿಯರೇ, ಅವರ ಪುಸ್ತಕದಲ್ಲಿ ಬರೀತಾಗ ಅವ್ರು ಹೊರಗೆ ತೆಗೆದಾಗ ಈ couldn't see the sunrise, ಸೂರ್ಯನ ಕಿರಣಗಳು ನೋಡ್ಲಿಕ್ಕೆ ಆಗಲಿಲ್ಲ. ಕಥಗಳು ಮುಚ್ಕೊಂಡ್ಬಿಟ್ರು. ಯಾಕೆಂತಂದ್ರೆ ಅಷ್ಟು ಕತ್ತಲೆಯಲ್ಲಿ ಅವರು ಆ 15 ದಿವಸ ಅಲ್ಲಿ ವಾಸ ಮಾಡ್ತಿದ್ರು. ಅವನ ಹೊರಗೆ ತೆಗೆದಾಗ ಅವನು ಕಣ್ಣು ಮುಚ್ಕೊಂಡ ಅವ್ರು ಹಿಡ್ಕೊಂಡು ಹೋದರೆ ರಾಜನ ಮುಂದೆ ನಿಲ್ಲಿಸಿದ್ರು. ಅವಾಗ ರಾಜ ಏನು ಹೇಳಿದ ಅವರಿಗೆ, ಅಯ್ಯ, ನೀನು ನಂಬುವಂತ ಆ ಯೇಸು ಸ್ವಾಮಿ ನನಗೆ ಬೇಕು. ನೀ ನಂಬಿದಂತ ಆ ಯೇಸು ಸ್ವಾಮಿ ಬೇಕು. ಆ ಯೇಸು ಸ್ವಾಮಿಯು ಬರೀ ನಾವು ಹೆಸರು ಕೇಳಿದ್ದೇವೆ, ಆತನ ಇದನ್ನು ಮಾಡಿದ್ದಾರೆ ಅದನ್ನು ಮಾಡಿದ ಅಂತ ಕೇಳಿದ್ದೇವೆ. ಆತನ ಪ್ರತಿನಿಧಿಯಾಗಿ ನೀನು ಆತನ ಇಷ್ಟಾಗಿ ಪ್ರೀತಿ ಮಾಡ್ತೀಯಲ್ಲ, ಮರಣಕ್ಕೂ ನೀನು ಹಿಂದೆ ಸರಿಲಿಲ್ಲಲ್ಲ, ಆ ಯೇಸು ಸ್ವಾಮಿ ನನಗೆ ಬೇಕು ಅಂತ ಹೇಳಿ ಆ ಇಡೀ ಪಟ್ಟಣಕ್ಕೆ ಪಟ್ಟಣ ರಕ್ಷಣೆ ಹೊಂದಿದ್ದೇವೆ. ನಿನ್ನ ಪಕ್ಕದವರೇನಲ್ಲ, ನೀನು ನೋಡಿದರೆ ರಕ್ಷಣೆ ಹೊಂದಲಿಕ್ಕೆ ಇಷ್ಟನೂ ಪಡುವುದಿಲ್ಲ. ಹೇಳೋದು ಕೆಳಗತ್ತಿರಲ್ಲ, ನಿನ್ನ ಪಕ್ಕದವ್ರೇನು, ನಿನ್ನ ಪಕ್ಕದ ಮನೆಯವ್ರು ಏನಿದ್ದಾರಲ್ಲ, ನಿನ್ನ ನೋಡಿದ ಮೇಲೆ ರಕ್ಷಣೆ ಹೊಂದಲಿಕ್ಕೆ ಇಷ್ಟನೂ ಪಡುವಲ್ರಿ. ಯಾಕೆ ಅಂತಂದ್ರೆ ನಿನ್ನ ಜೀವಿತ ಯೇಸು ಸ್ವಾಮಿ ಕುರಿತಾಗಿ ಹಾಗೆ ಇದೆ. ಈ ಸಂದೇಶ ಹೇಳಬೇಕಾದ್ರೆ ಹೆಂಗೆ ಯೋಚನೆ ಮಾಡಬೇಡ್ರಿ. ಎಲ್ಲ ಹೆಲ್ಮೆಟ್ ಗಿಲ್ಮೆಟ್ ಹಾಕೊಂಡು ರೆಡಿನಾಗೆ ಬಂದಿದ್ರಿ. ನಾನು ಸಿದ್ಧನಾಗಿ ಬಂದಿದ್ದೆ. ನಾನು ಗೊತ್ತಿದ್ದೆ ಕೂಡ ಹೊಡಿತೀರಿ ಅಂತ. ಚಿಂತೆ ಇಲ್ಲ ರೇ, ಎಲ್ಲಿವರೆಗೂ ಸತ್ಯ ಮಾತಾಡ್ತೇನೋ ಚಿಂತೆ ಇರಲಿಲ್ಲ ನನಗೆ. ಅದು ನನ್ನ ಜೀವಿತ. ನೀನು ನಂಬಿದಂತ ಯೇಸು ಸ್ವಾಮಿ ನನಗೆ ಬೇಕು ಅಯ್ಯ.
ಯಾಕೆ ಗೊತ್ತು, ನಿನ್ನ ಜೀವಿತ ಆ ಯೇಸು ಸ್ವಾಮಿಯ ಉಡುಪಾಗಿದ ಪ್ರತಿನಿಧಿಯಾಗಿದೆ. ನಿನ್ನ ಜೀವಿತ ಆಗಿದೆ ಹೇಳಿ. ಇವರೇ ಗೊತ್ತು. ನಾವು ದೇವರ ಕರಿತೀವಿ, ದೇವರಿಗೆ ನಾವು ವಿಧೇಯರಾಗುವುದು ಕಲಿಯೋಣ. ಡಿಸ್ಕರೇಜ್, ನಿರಾಶೆ ಮಾಡ್ತಾ ಇಲ್ಲ. ದೇರ್ ಇಸ್ ಸಮಥಿಂಗ್ ಇನ್ಸೈಡ್ ಮೈ ಹಾರ್ಟ್. ನಾನು ಹೃದಯದಲ್ಲಿ ಒಂದು ಮಾತಿದೆ, ಸಂಗತಿ ಇದೆ. ನನ್ನ ಹೆದರಿಕೆಯಲ್ಲಿ ಗೊತ್ತಿಲ್ಲ. ಇವತ್ತೇ ರಾತ್ರಿ ನಿನಗೆ ಮರಣ ಬಂದರೆ ನೀನು ಎಲ್ಲಿ ನಿಲ್ತೀಯೋ ಅದೊಂದು ಹೆದರಿಕೆ ಇದೆ. ಇವತ್ತೇ ರಾತ್ರಿ ನಿನಗೆ ಏನಾರು ಆಗ್ಬಿಟ್ರೆ ನೀನು ಎಲ್ಲಿ ಹೋಗ್ತೀವಿ ಅದೊಂದು ಹೆದರಿಕೆ ಇದೆ. ವಿಚಾರ ದೇವರಿಗೆ ಇದೆಯಲ್ಲ ಶಕ್ತಿ ಪ್ರಾರ್ಥನೆ ಮಾಡುತ್ತೇವೆ. ತಂದೆಯಾದ ದೇವರ ಈ ಸಭೆಗಾಗಿ ನಿಮಗೆ ನಿನ್ನ ಕೃಪೆ, ನಿನ್ನ ದಯ ಕರುಣೆಗಾಗಿ ಈ ದಿವಸವನ್ನು ಆಶೀರ್ವದಿಸು. ನಿನ್ನ ವಾಕ್ಯದಿಂದ ನಮ್ಮನ್ನು ತುಂಬು ಸ್ವಾಮಿ. ನಿನ್ನಲ್ಲಿ ನೆಲೆಗೊಳಿಸು ಸ್ವಾಮಿ. ನಮ್ಮನ್ನು ಬಲಪಡಿಸು. ನಿನಗಾಗಿ ಜೀವಿಸುವುದಕ್ಕೆ ಕಲಿಸು ಸ್ವಾಮಿ. ನಮ್ಮನ್ನು ಎಡಬಿಡದೆ ನಡೆಸು ಸ್ವಾಮಿ. ಕರ್ತನೆ, ನಾವು ಯಾವುದೇ ಭಾಗದಲ್ಲಿ ಆಗಲಿ ನಿನಗೆ ವಿಧೇಯರಾಗುವಂತೆ ಯೇಸುವಿನ ಹೆಸರಿನಲ್ಲಿ ನಾವು ಹಿಡಿತೇವೆ. ಈ ಸಮಯದಲ್ಲಿ ನಾವು ಪರಿಶುದ್ಧ ಭೋಜನೆಯನ್ನು ತೆಗೆದುಕೊಳ್ಳೋಣ.